ಅಚೀವರ್ಸ್ ಡೈರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್. ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಭಾರತಾಂಬೆಯ ಕಾವಲಿಗಾಗಿ ತನ್ನ ಪ್ರಾಣದ ಹಂಗನ್ನೇ ತೊರೆದು ಸೇವೆಯನ್ನ ಸಲ್ಲಿಸಿದಂತಹ ಧೀಮಂತ ಎಷ್ಟೋ ಯುವಕರಿಗೆ ಇವರ ಜೀವನ ಸ್ಫೂರ್ತಿಯಾಗಿದೆ. ಇಂತಹ ಮಹಾನ್ ವ್ಯಕ್ತಿ ನಮ್ಮೊಟ್ಟಿಗಿದ್ದಾರೆ. ಶ್ರೀಧರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, ಮೊದಲಿಗೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ್ದೆ, ಅದರ ಅನುಭವ ಹೇಗಿತ್ತು ಸರ್? ಸರ್, ನಾನು ಶ್ರೀಧರ್ ಅಂತೇಳಿ, ನಾನು ಚಿಕ್ಕ ವಡ್ಡರಗುಡಿ, ಕೆಆರ್ಆರ್ ತಾಲೂಕು, ಮೈಸೂರು ಜಿಲ್ಲೆ. ನಾನು 18ನೇ ವಯಸ್ಸಿನಲ್ಲೇ ಭಾರತೀಯ ಸೇನೆಗೆ ಹೋದಂಥದ್ದು. ನನಗೆ ಕಾರ್ಗಿಲ್ ವಾರ ನನಗೆ ಇನ್ಸ್ಪಿರೇಷನ್ನು. ನಾನು ಬೆಂಗಳೂರು ವರ್ಕ್ ಮಾಡ್ತಿದ್ದೆ. ಬೆಂಗಳೂರು ವರ್ಕ್ ಮಾಡಬೇಕಿದ್ರೆ ಒಂದೆಡೆ ಅದು ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವ್ಯಕ್ತಿಗಳು, ನಟರು, ನಟಿಯರು ಎಲ್ಲರೂ ಭಾಳಷ್ಟು ಅಲ್ಲಿ ಒಂದು ಮೆರವಣಿಗೆನ ಮಾಡ್ತಾಯಿದ್ರು. ಅದು ನೋಡಿದಾಗ ನನಗೆ ಸ್ವಲ್ಪ ಏನೋ ಒಂದು ರೀತಿ ದೇಶ ಸೇವೆ ಮಾಡಲಿಕ್ಕೆ ಕೂಡ ನನಗೂ ಅವಕಾಶ ಸಿಗ್ಬೋದಾ ಅಂತೇಳಿ ಒಂದು ಕುತೂಹಲ ಬಂತು. ಅದಕ್ಕೆ ಮುಂಚೆ RSS ಅಲ್ಲಿ ಕೂಡ ನಾನು ಸ್ವಲ್ಪ ಭಾಗಿಯಾಗಿದ್ದೆ. ಐಕೋ ನಾನು ಕೂಡ ಸೈನಿಕ ಆಗಬೇಕು ಅನ್ನೋ ಮನಸ್ಸಿದೆ ಬಂದುಬಿಡ್ತು. ಅಲ್ಲೇ ಫಟ್ ಅಂತೇಳಿ ನಾವು ಬೆಂಗಳೂರಲ್ಲಿರುವಂಥ AR ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಅಂತ ಹೇಳ್ತೀವಿ, ಅಲ್ಲಿ ಮೆಹಾಲ್ನಲ್ಲಿದೆ. ಅಲ್ಲಿಗೆ ಹೋಗಿ ವಿಚಾರಣೆ ಮಾಡಿದೆ. ವಿಚಾರಿಸಿದಾಗ ಅಲ್ಲಿ ಬೇಕಿರುವಂಥ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅದೆಲ್ಲ ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿದೆ ಮತ್ತು ಸೆಲೆಕ್ಷನ್ ಆದೆ. ನಾನು ಭಾರತೀಯ ಸೇನೆಯಲ್ಲಿ 18 ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ. ಭಾಳ ನನಗೆ ಹೆಮ್ಮೆ ಇದೆ. ಸುಮಾರು 16 ಕ್ಷೇತ್ರದಲ್ಲಿ ಡ್ಯೂಟಿ ಮಾಡಿದ್ದೀನಿ. ಅಲ್ಲಿರುವಂಥ ಡ್ಯೂಟಿ ಸೈನಿಕನಿಗಿರುವಂಥ ಮನಸ್ಥಿತಿ, ಆ ವಿಚಾರಗಳು, ಅಲ್ಲಿ ಕೆಲಸ, ಅವನ ತಾಕತ್ತು, ಶಕ್ತಿ, ಒಂದು ಸೇವಾ ಮನೋಭಾವನೆ ಅಥವಾ ಅಲ್ಲಿರುವಂಥ ಪರಿಸ್ಥಿತಿಗೆ ಭಾಳ ಸದೃಢವಾಗಿರ್ತಾನೆ. ಅಂಥ ಒಂದು ಸೈನಿಕರ ಜೊತೆಗೆ ಇರೋದೇ ಒಂದು ಹೆಮ್ಮೆ ನಮಗೆ. ಇಲ್ಲಿದ್ದಾಗ ನಾವು ಕನ್ನಡಿಗರಲ್ಲಿ ಊರು ಅಕ್ಕಪಕ್ಕ ರಿಲೇಟಿವ್ ಅಥವಾ ಫ್ರೆಂಡ್ಶಿಪ್ ಅಷ್ಟೇ ಜನಗಳು ಮಾತ್ರ ಇರ್ತೀವಿ. ಅಲ್ಲಿದ್ದಾಗ ಹಲವಾರು ರಾಜ್ಯಗಳಿಂದ ಜನಗಳು ಬರ್ತಾರೆ, ಅಲ್ಲಿರುವಂಥ ಸೈನಿಕರುಗಳು ಬರ್ತಾರೆ. ಎಲ್ಲರೂ ಒಂದು ಸಿಖ್ರುಗಳಾಗಿರ್ಬೋದು, ಹರಿಯಾಣದಿಂದ ಜಾಟ್ಗಳಾಗಿರಲಿ, ಅಥವಾ ನಮ್ಮ ತಮಿಳ್ನಾಡಿಂದ ಕೆಲವರು ನಮ್ಮ ತಮಿಳಿಯನ್ಸ್ ಆಗಿರಲಿ, ಇದು ಹಲವಾರು ಎಡೆಯಿಂದ ಬರುವಂಥ ಜನಗಳಿಂದ ಸೈನಿಕರ ಜೊತೆಗೆ ಒಟ್ಟಿಗೆ ಇರೋದೇ ಒಂದು ರೀತಿ ಖುಷಿ. ಎಲ್ಲರಲ್ಲೂ ಕೂಡ ಒಂದು ಆತ್ಮಸ್ಥೈರ್ಯ, ಯಾವುದು ಅಂತಂದ್ರೆ ಏನೋ ದೇಶಕ್ಕೋಸ್ಕರ ನಾನು ಏನೋ ಮಾಡಬೇಕು ಅನ್ನೋದು ಮನಸ್ಸು ಇರ್ತದೆ. ಚಿಕ್ಕ ವಯಸ್ಸಲ್ಲಿ ಹೋಗಿರ್ತಾರಲ್ಲ, ಆ ಸ್ಪಿರಿಟ್ ಯಾವಾಗಲೂ ಕಡಿಮೆ ಆಗೋದಿಲ್ಲ. ಈಗ ಸೇವೆಯನ್ನ ಸಲ್ಲಿಸಬೇಕು ಅಂದ್ರೆ ಅದರದ್ದೇ ಆದಂತ ಒಂದು ತಯಾರಿಗಳನ್ನ ನಡೆಸ್ಕೊಬೇಕು. ಈಗಿನ ಯುವ ಪೀಳಿಗೆ ಕೂಡ ಆರ್ಮಿಗೆ ಮುಖ ಮಾಡಬೇಕು ಅಂದ್ರೆ ಯಾವೆಲ್ಲ ತಯಾರಿಗಳು ನಡೆಸಬೇಕಾಗುತ್ತೆ ಅಂತ? ಸೇನೆಗೆ ಸೇರಬೇಕು ಅಂತಂದರೆ ಈಗಿನ ಯುವ ಪೀಳಿಗೆ ಕೆಲವೊಂದು ಬೆನಿಫಿಟ್ನ ಎಕ್ಸ್ಪೆಕ್ಟ್ ಮಾಡೋದಂತೂ ಖಂಡಿತ ಕಂಡು ಬರ್ತಾ ಇದೆ. ಪೋಷಕರಲ್ಲೂ ಕೂಡ ಹೌದು. ನನ್ನ ಮಕ್ಕಳುಗಳಿಗೆ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ಒಂದು ಹಣ ಬಲ ಹೆಚ್ಚು ಅವಶ್ಯಕತೆ ಇದೆ, ಆರ್ಥಿಕವಾಗಿ ಸುಧಾರಣೆ ಅವಶ್ಯಕತೆ ಇದೆ ಅನ್ನೋದು ಇದೆ. ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಹಾಗೆ ಪರಿಸ್ಥಿತಿನೂ ಹಂಗೆ ಇದೆ. ಆದರೆ ಸೇನೆಗೆ ಅಂತ ಹೋದಾಗ ಸೈನಿಕನಿಗೆ ಸೈನಿಕರಿಗೆ ಒಂದು ಸೈನಿಕ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಲೇ ಇರುತ್ತೆ. ಅವ್ರು ಬೇಕಿರುವಂಥ ಈಗಿನ ಪರಿಸ್ಥಿತಿ ತಕ್ಕಂತೆ ಅವರಿಗೆ ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಏನು ಸಹಾಯ ಮಾಡ್ಬೋದು ಅದೆಲ್ಲವೂ ಕೂಡ ತಯಾರಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಸೈನಿಕರು ಆಗಬೇಕು ಅನ್ನೋದು ಮೊದಲು ದೇಶ ಸೇವೆ ಅನ್ನೋದು ಮನಸ್ಸಲ್ಲಿ ಇರಬೇಕು. ನಾವು ಯಾವಾಗಲೂ ಕೂಡ ನಾನು ಹೊಟ್ಟೆ ತುಂಬ ಸುಗರ್ ಹೋಗ್ತೀನಿ, ನಾನು ನನ್ನ ಕುಟುಂಬನ ಸಾಕ್ಲಿಕ್ಕೆ ಹೋಗ್ತೀನಿ ಅಂತ ಆ ಥರ ಹೋದಂಥ ಒಂದು ಸೈನಿಕರುಗಳು ಇಲ್ಲೂ ಕೂಡ ಅಲ್ಲಿ ಅಂತ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ನನ್ನ ಒಂದು ಅನುಭವದಲ್ಲಿ ಹೇಳ್ತಾರಂಥದ್ದು, ಯಾರೂ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ಲಿಕ್ಕೆ ಆಗಿಲ್ಲ. ಯಾವ ಥರ ನಮ್ಮ ವಿಕ್ರಮ್ ಬತ್ರಾ ಆಗಿರ್ಬೋದು, ಸಂಧು ಕೃಷ್ಣ ಆಗಿರ್ಬೋದು, ನಮ್ಮ ಪಾಂಡೆಜಿ ಆಗಿರ್ಬೋದು, ಈ ಥರ ಹಲವಾರು ನಮ್ಮ ದೇಶಕ್ಕೋಸ್ಕರ ಜೀವ ತಗೊಂಡಿರೋಂಥ ವ್ಯಕ್ತಿಗಳು ಯಾವಾಗಲೂ ನಿಸ್ವಾರ್ಥದಿಂದ ಸೇವೆ ಮಾಡಿರೋಂಥದ್ದು. ಅವರಿಂದಾಗಿ ನಮ್ಮ ದೇಶ ಇವತ್ತು ಇಷ್ಟೊಂದು ಸುರಕ್ಷಿತವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥ ಒಂದು ಸೈನಿಕರು, ಮಹಾನ್ ವೀರರಿಂದ ನಮ್ಮ ಸೈನಿಕರ ಹೆಸರು ಒಂದು ದೊಡ್ಡ ಮಟ್ಟದಲ್ಲಿದೆ. ಸೈನಿಕ ಹೋಗ್ಬೇಕು ಅಂತಂದ್ರೆ ಮೊದಲು ಮನಸ್ಥಿತಿ ಅವನಿಗೆ, ನಾನು ಸೈನಿಕ ಆಗ್ತಾ ಇರೋದು ದೇಶ ಸೇವೆಗೋಸ್ಕರ, ಸ್ವಾರ್ಥಕ್ಕೋಸ್ಕರ ಅಲ್ಲ, ನಿಸ್ವಾರ್ಥವಾಗಿ ಮಾಡ್ತಂಥದ್ದು. ಯಾವುದೇ ಕುಟುಂಬ, ಎಮೋಷನಲ್ಲು, ಫೀಲಿಂಗ್ಸು, ಫ್ರೆಂಡ್ಶಿಪ್ಪು, ಎಂಜಾಯ್ಮೆಂಟು ಇವೆಲ್ಲವೂ ಕೂಡ ತೊರಿಬೇಕಾಗ್ತದೆ. ಅದನ್ನು ನಾನು ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಹೋದರೆ ಅಲ್ಲಿ ಅದು ಜಾಬ್ ಅಲ್ಲ, ಅದು ಸರ್ವೀಸು. ಜಾಬ್ಗೂ ಸರ್ವೀಸು ಭಾಳಷ್ಟು ವ್ಯತ್ಯಾಸ. ಜಾಬ್ ಇಲ್ಲಿ ಎಲ್ಲಿ ಬೇಕಾದ್ರೂ ಸಿಕ್ಬಿಡುತ್ತೆ, ಯಾವುದೋ ಫ್ಯಾಕ್ಟ್ರಿಲೂ ಸಿಗುತ್ತೆ, ಇಲ್ಲೊಂದು ಪ್ರೈವೇಟ್ ಹೋಗಿ ಬಿಸ್ನೆಸ್ ಮಾಡ್ಬೋದು, ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಆದರೆ ಸೇನೆಗೆ ಹೋಗ್ಬೇಕು ಅಂತಂದರೆ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಒಂದು ವಿಶೇಷವಾಗಿರ್ತದೆ. ಅವನು ಬಲವಾಗಿ ಅಂದರೆ ಶರೀರದ ಪ್ರತಿಯೊಂದು ಅಂಗನೂ ಕೂಡ ಕೆಲಸ ಮಾಡ್ತಾ ಇರಬೇಕು. ಅದಕ್ಕೆ ಬರೀ ಕೆಲಸ ಮಾಡಿದ್ರಾಗಲ್ಲ, ಒಬ್ಬ ಸೈನಿಕನಿಗೆ ಏನೇನು ಬೇಕು, ಯಾವ ಥರ ಇರಬೇಕು ಎಲ್ಲವೂ ಕೂಡ ಬೇಕು. ಜಸ್ಟ್ ನಾಲ್ಕನಿಂದ ಔಟ್ ಮಾಡಾಕ್ಬಿಡ್ತಾರೆ. ಕಣ್ಣು ದೃಷ್ಟಿ ಸರಿಯಿಲ್ಲ ಅಂತ ತೆಗೆದಾಕ್ಬಿಡ್ತಾರೆ, ಮಾತು ಬರಲಿಲ್ಲ ಅಂತ ತೆಗೆದಾಕ್ಬಿಡ್ತಾರೆ. ಅಂದರೆ ಶರೀರದ ಪ್ರತಿಯೊಂದು ಅಂಗಗಳು ಕರೆಕ್ಟಾಗಿರಬೇಕು, ಹೈಟ್ ವೆಯ್ಟ್ ಎಲ್ಲ ಕರೆಕ್ಟಾಗಿರಬೇಕು, ಜ್ಞಾನವಂತ ಆಗಿರಬೇಕು, ವಿದ್ಯಾವಂತ ಆಗಿರಬೇಕು. 360 ಡಿಗ್ರಿ ಆ್ಯಂಗಲ್ನಲ್ಲಿ ಎಲ್ಲ ಥರನೂ ಕೂಡ ಅವನು ಪರ್ಫೆಕ್ಟ್ ಅಂದರೆ ಮಾತ್ರ ಒಬ್ಬ ಸೈನಿಕ ಆಗ್ತಾನೆ. ಈಗ ಒಂದು ಪ್ರಿಪ್ರೇಷನ್ನ ಮಾಡ್ಕೊತ ಇರ್ತಾರೆ, ಅವರಿಗೆ ಯಾವೆಲ್ಲ ಸಲಹೆಗಳನ್ನು ಕೊಡಬಹುದು ಅಂತ? ಸರ್, ಇದು ಈಗ ನಮ್ಮ ಸೌತಲ್ಲಿ ವಿಶೇಷವಾಗಿ ನಾನು ನೋಡ್ತಾ ಪ್ರಕಾರ, ಯಾಕೆಂದರೆ ನಾನು 18 ವರ್ಷ ಭಾರತೀಯ ಸೇನೆ ಸಲ್ಲಿಸಿದ್ದು, ರಿಟೈರ್ಡ್ ಆಗಿದ್ದ ಉದ್ದೇಶನೇ ನಾನು ಇಲ್ಲಿಯ ಯುವ ಪೀಳಿಗೆಗೆ ಒಂದು ಪ್ರೋತ್ಸಾಹ ಕೊಡಬೇಕನ್ನೋ ಉದ್ದೇಶದಿಂದ ನಾನು ಬಂದಂಥದ್ದು. ನನಗೆ ನನ್ನ ಊರು ನನಗೆ ಬಹಳ ನನಗೆ ಖುಷಿ ಅನಿಸುತ್ತೆ. ನಿಜವಲ್ಲೂ ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಊರಿಗೆ.
ನಾನು ಭಾರತೀಯ ಸೇನೆಗೆ ನಮ್ಮ ಊರಿಂದ ಮೊದಲ ಸೈನಿಕನಾಗಿ ಹೋದಂಥದ್ದು ಚಿಕ್ಕವಡ್ರಗುಡಿ. ನಮ್ಮ ಗ್ರಾಮಸ್ಥರಲ್ಲಿರುವಂಥ ಸ್ಪಿರಿಟು, ನನಗೆ ಕೊಟ್ಟಂಥ ಪ್ರೋತ್ಸಾಹ ಈಗಲೂ ಕೂಡ ಇಲ್ಲಿ ಕಣ್ಮುಂದೆ ಕಾಣಿಸ್ತಂತಿದೆ. ಅಷ್ಟೊಂದು ನಮ್ಮ ಜನಗಳಿಗೆ ನಮ್ಮ ಹುಡುಗ ಒಬ್ಬ ಸೈನಿಕನಾಗಿದೆ ಅಂತೇಳಿ ಒಂದು ಖುಷಿ, ಅಷ್ಟೊಂದು ಸಂಭ್ರಮ. ಕಳಿಸ್ಬೇಕಿದ್ರೆ ಎಲ್ಲರೂ ಊರೆಲ್ಲ ಒಗ್ಗಟ್ಟು ಸೇರಿ ನನ್ನನ್ನು ಕಳಿಸ್ಕೊಟ್ಟಂಥದ್ದು. ಯಾವಾಗಲೇ ರಜೆ ಬಂದರೂ ಕೂಡ ಅದೇ ಸ್ಫೂರ್ತಿ, ಅದೇ ನನಗೆ ಪ್ರೇರಣೆಯನ್ನು ತುಂಬಿದಂಥ ನಮ್ಮ ಜನಗಳು. ಇಷ್ಟೇ ಅಂತಲ್ಲ, ರಿಟೈರ್ಡ್ ಆಗಿ ಬಂದಮೇಲೂ ಕೂಡ ಸುಮಾರು 60 ಕಿಲೋಮೀಟರ್ ತನಕ ಮೆರವಣಿಗೆ ಮಾಡಿದಂಥದ್ದು. ಅಂದರೆ ನಮ್ಮ ಜನತೆಯಲ್ಲಿ ಇದೆ, ಪ್ರೋತ್ಸಾಹ ಇದೆ. ಖಂಡಿತವಾಗ್ಲೂ ಎಲ್ಲರಿಗೂ ನಮ್ಮ ದೇಶ ನಮ್ಮ ಸೈನಿಕರು ಅಂತ ಇದೆ, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಇರಬೇಕು, ನಾನು ಏನಕ್ಕೋಸ್ಕರ ಹೋಗ್ತಾಯಿದ್ದೀನಿ ಅನ್ನೋದನ್ನು. ನಮ್ಮ ಯುವ ಪೀಳಿಗೆಯಲ್ಲಿ ನಮ್ಮ ಸೌತಲ್ಲಿ ಇದ್ರ ಬಗ್ಗೆ ಸರಿ ರೀತಿ ಅವೇರ್ನೆಸ್ ಕಡಿಮೆ. ನಾನು ನೋಡಿದ್ರ ಪ್ರಕಾರ ಒಂದು ನಮ್ಮ ಪೋಷಕರ ಬೆಂಬಲವನ್ನು ಸ್ವಲ್ಪ ಕಡಿಮೆ ಅಂತ ಕಾಣಿಸ್ತಾ ಇದೆ. ಗೆದ್ರುತ್ತಾರೆ, ಸೇನೆಗೆ ಹೋಗ್ತು ಅಂತಂದರೆ ಸತ್ತೋಗ್ಬಿಡ್ತಾನೆ, ಮತ್ತು ವರ್ಷ ಪೂರ್ತಿ ಬರೋದಿಲ್ಲ. ಅಲ್ಲಿ ಲೈಫ್ ತುಂಬ ಕ್ರಿಟಿಕಲ್ ಇದೆ, ಟಫ್ ಇದೆ ಡ್ಯೂಟಿ. ನನ್ನ ಮಕ್ಕಳು ಯಾವಾಗಲೂ ಸಾಫ್ಟಾಗಿ ಬೆಳಿಬೇಕು. ಸಾಫ್ಟ್ ಕಾರ್ನ್ ಯಾವಾಗಲೂ ಕೂಡ ಅವನಿಗೆ ಕಷ್ಟನೇ ಆಗಬಾರ್ದು, ಧೂಳು ಮಣ್ಣೇ ಆಗಬಾರ್ದು, ಬೆವರೇ ಬರಬಾರ್ದು. ಅಷ್ಟೊಂದು ಒಂದು ಎ ಸಿಲಿ ಕೂತ್ಕೊಂಡು ಜೀವನ ಮಾಡಬೇಕು, ದುಡ್ಡು ಮತ್ತು ಚೆನ್ನಾಗಿ ಸಂಪಾದನೆ ಮಾಡಬೇಕು ಅನ್ನೋದು ಈ ಮನಸ್ಥಿತಿ ಇದೆ. ಆದರೆ ಸೈನಿಕರಾಗಿರುವಂಥ ವ್ಯಕ್ತಿಗಳು ಹಲವಾರು ವರ್ಷಗಳು ಚೆನ್ನಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ. 80-90 ವರ್ಷ ಒಬ್ಬ ನಮ್ಮ ರಿಟೈರ್ಡ್ ಆಗಿರುವಂಥ ಸೈನಿಕ ಈಗಲೂ ಕೂಡ ಒಬ್ಬ ಯುವಕ ಜೊತೆ ಓಡ್ತಾನೆ. ಅಷ್ಟು ವಯಸ್ಸಾಗಿದ್ರು ಕೂಡ ಈಗ ನಾವು ಸೋಷಿಯಲ್ ಮೀಡಿಯಾ ನೋಡ್ಬೋದು. ಯಾಕೆಂತಂದರೆ ಅವರು ಆಗಿದ್ದ ಕಾರಣ ಅವನ ಆರೋಗ್ಯವಾಗಿದ್ದಾನೆ, ಶಕ್ತಿಯುತವಾಗಿದ್ದಾನೆ, ಮನಸ್ಥಿತಿನೂ ಆಗಿ ಒಂದು ಶಿಸ್ತಿನ ಸಿಪಾಯಿ ಆಗಿರ್ತಾನೆ. ಕೊನೆ ಉಸಿರುಗಳು ಅದೇ ಥರ ಇರ್ತಾನೆ. ಅದು ದುಡ್ಡನ್ನ ಸಂಪಾದನೆ ಮಾಡಬೇಕು, ನನ್ನ ಮಗ ಯಾವಾಗಲೂ ಕೂಡ ನನ್ನ ಮಕ್ಕಳುಗಳು ಸಾಫ್ಟ್ ಆಗಿರಬೇಕು ಅಂತ ಯೋಚನೆ ಮಾಡೋಂಥ ವ್ಯಕ್ತಿಗಳಲ್ಲಿ ಅನಾರೋಗ್ಯದ ಕೊರತೆ ಹೆಚ್ಚಾಗಿದೆ. ಆರೋಗ್ಯದ ಕಾಣಿಸ್ತಾನೆ ಬರ್ತಿಲ್ಲ. ಹಾಸ್ಪಿಟಲ್ಗಳಲ್ಲಿ ಓಡಾಟಗಳಿಂದ ವಿಧಿ ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಕಾಲ ಬದುಕೋಕ್ಕಾಗ್ತಿಲ್ಲ, ಮನಸ್ಥಿತಿ ವ್ಯತ್ಯಾಸ ಆಗ್ತಾ ಇದ್ದಾವೆ, ಇದು ಕಂಡು ಬರ್ತಾ ಇದೆ. ಸೊ ಅದರಿಂದಾಗಿ ನಮ್ಮ ಯುವ ಪೀಳಿಗೆ ನಮ್ಮ ಸೈನಿಕರು ಆಗಬೇಕು ಅನ್ನೋದು ಮನಸ್ಥಿತಿ ಇತ್ತು ಅಂದರೆ ನಮ್ಮ ಪೋಷಕರ ಬೆಂಬಲ ಚೆನ್ನಾಗಿರಬೇಕು. ಮೊದಲು ನಮ್ಮ ದೇಶ ಅನ್ನೋದು ಇರಬೇಕು. ಯಾಕೆಂದ್ರೆ ದೇಶವನ್ನು ಉಳಿಸ್ಕೊಟ್ಟಂಥ ವ್ಯಕ್ತಿಗಳು ನೆನೆಸ್ಕೋಬೇಕು. ಒಬ್ಬ ಸ್ವತಂತ್ರ ಹೋರಾಟಗಾರ, ಬ್ರಿಟಿಷರ ವಿರುದ್ಧ ಮೊದಲ ಮಂಗಲ ಪಾಂಡೆನ ಓಡುವಂಥ ವ್ಯಕ್ತಿ. 200 ವರ್ಷಗಳ ಕಾಲ ನಮ್ಮ ದೇಶವನ್ನು ಆಡಳಿತ ಮಾಡಿ ನಮ್ಮ ದೇಶವನ್ನು ಗುಲಾಮರಾಗಿಸ್ಕೊಂಡು ವ್ಯವಹಾರಕ್ಕೆ ಬಂದಂಥ ವ್ಯಕ್ತಿಗಳು ನಮ್ಮನ್ನೇ ಗುಲಾಮರ ಮಾಡಿಸ್ಕೊಂಡಂಥದ್ದು. ಮತ್ತೆ ಕೆಲವರು ಸ್ವತಂತ್ರ ಹೋರಾಟಗಾರರು ಹೋರಾಡಿ ಅವ್ರ ಜೊತೆಗೆಲ್ಲ ಹೇಗೋ ನಮ್ಮ ಸ್ವತಂತ್ರ ಪಡ್ಕೊಂಡ್ವಿ. ಆ ಸ್ವತಂತ್ರ ಉಳಿಸ್ಕೊಂಡು ಹೋಗ್ತಾರೆ ಯಾರು? ದೇಶಕ್ಕಾದಂಥ ಸೈನಿಕರುಗಳು, ಅನ್ನದಾತರು ಯಾರು? ನಮ್ಮ ರೈತರುಗಳು, ನಮ್ಮ ಅಂಥವ್ರನ್ನ ಹುಟ್ಟಾಕ್ತಾರಂತಾರೆ ಯಾರು? ನಮ್ಮ ಗುರುಗಳು, ವಿಜ್ಞಾನಿಗಳು, ಬಹಳಷ್ಟು ನಮ್ಮ ಸಮಾಜ ಸೇವಕರುಗಳು, ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಎಲ್ಲರೂ ಒಂದು ಶಕ್ತಿ ಇದೆ, ಎಲ್ಲರೂ ಕೂಡ ಒಂದು ಸೇವಾ ಮನೋಭಾವನೆ ಇದೆ. ಅದರಿಂದಾಗಿ ಮೊದಲು ನಮ್ಮ ಆದ್ಯತೆ ನಮ್ಮ ದೇಶ ಅನ್ನೋದು ಬರಬೇಕು ಹೊರತು ಯಾವಾಗಲೂ ಕೂಡ ನನ್ನ ಒಂದು ಫ್ಯಾಮಿಲಿಗೋಸ್ಕರ ಹೋಗ್ತೀನಿ, ನನ್ನ ಕುಟುಂಬಕ್ಕೋಸ್ಕರ ಹೋಗ್ತೀನಿ, ನನ್ನ ದುಡ್ಡುಗೋಸ್ಕರ ಹೋಗ್ತೀನಿ ಅಂತಂದರೆ ಹೋಗಬೇಕು. ನಾನು ಖಂಡಿತವಾಗ್ಲೂ ಕೂಡ ಸೇನೆ ಅವ್ರಿಗೇನು ಕೊಡ್ಬೇಕು ಎಲ್ಲ ಕೊಡ್ತಿದೆ, ಪ್ರತಿಯೊಂದು ಕೊಡ್ತಿದೆ, ತುಂಬ ಚೆನ್ನಾಗಿದೆ. ಈಗಿನ ಅಲ್ಲಿ ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅವನಿಗೆ ಎಷ್ಟು ಪ್ರೋಟೀನ್ಸ್ ಇರುವಂಥ ಒಂದು ಆಹಾರನ ಕೊಡ್ತಿದ್ದಾರೆ ಅಂದರೆ ಡೈಲಿ ಮೊಟ್ಟೆ ಆಗಿರ್ಬೋದು, ನಾನ್ ವೆಜ್ಜು, ಅಲ್ಲಿ ಬೇಕಿರುವಂಥ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿದೆ ನಿಜವಲ್ಲೂ ಕೂಡ. ಅದ್ರ ಜೊತೆಗೆ ಎಕ್ವಿಪ್ಮೆಂಟ್ಸ್ ಈಗಿನ ಟೆಕ್ನಾಲಜಿ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಫ್ಲೈಟಲ್ಲಿ ಹೋಗಿ ಫ್ಲೈಟ್ ಬರುವಂಥ ಅವಕಾಶಗಳು ಕೊಡ್ತಿದ್ದಾರೆ. ಎಷ್ಟೋ ಮಕ್ಕಳು ನಾವು ಫ್ಲೈಟಲ್ಲಿ ನೋಡಿರೋದಿಲ್ಲ, ಫ್ಲೈಟಲ್ಲಿ ಹೋಗಿ ಜರ್ನಿ ಮಾಡ್ತಾರೆ. ಜಸ್ಟ್ ರಾಜ್ಯ ಬಿಟ್ಟು ಹೊರಗಡೆನೇ ಹೋಗಿರೋದಿಲ್ಲ, ಜಿಲ್ಲೆನೇ ಬಿಟ್ಟು ಹೊರಗಡೆ ಹೋಗಿರಲ್ಲ. ಇವತ್ತು ನಮ್ಮ ಅಂತಾರಾಷ್ಟ್ರೀಯ ನೋಡುವಂಥ ಒಂದು ಅವಕಾಶಗಳು ಸಿಗ್ತಾ ಇದೆ ನಮ್ಮ ಸೈನಿಕರುಗಳಿಗೆ. ಹೊಸ ಇನ್ಸ್ಟ್ರೂಮೆಂಟು, ಎಕ್ವಿಪ್ಮೆಂಟ್ಸ್ ಎಲ್ಲವೂ ಇರ್ತದೆ. ಎಲ್ಲ ಸೌಲಭ್ಯನ ಕೊಟ್ಟು ಜೊತೆಗೆ ಅವ್ರಿಗೆ ಒಂದು ನೋಡಿ, ನಾವು ಈ ಒಬ್ಬ ವ್ಯಕ್ತಿ ಎಷ್ಟೇ ಒಂದು ಟೂರು ಅಂತ ಟ್ರಿಪ್ ಅಂತ ಹೋದಾಗ ಕೆಲವೊಂದು ಏರಿಯಾನ ನೋಡ್ಲಿಕ್ಕೆ ಅವಕಾಶ ಇದೆ, ಕೆಲವೊಂದು ರೆಸ್ಟ್ರಿಕ್ಟೆಡ್ ಏರಿಯಾ ನೋಡ್ಲಿಕ್ಕೆ ಆಗಲ್ಲ. ಆದರೆ ಸೈನಿಕರು ಎಂಥ ನಿಜವಲ್ಲೂ ಕೂಡ ಅದೃಷ್ಟವಂತ ಅಂದರೆ ಎಲ್ಲಿ ಯಾವ ಪ್ರಾಣಿಗಳಿರೋದಿಲ್ಲ, ಎಲ್ಲಿ ಪಕ್ಷಿಗಳಿರೋದಿಲ್ಲ, ಎಲ್ಲಿ ಜನಗಳು ಹೋಗೋದೇ ಆಗಲ್ಲ, ಅಂಥ ವಿಧದಲ್ಲಿ ಸೈನಿಕರು ಹೋಗಿ ನಿಂತ್ಕೋತಾನೆ. ಅಂಥ ಒಂದು ಆ ಸೀನರಿನ ಅನುಭವಿಸ್ತಾನೆ. ಅದೊಂದು ಒಳ್ಳೆ ಅವಕಾಶ ಇದೆಲ್ಲ, ಒಂದು ರೀತಿ ದೇವರ ಕೃಪೆ ಅಂತಾನೆ ಹೇಳ್ಬೋದು ಅಂತ ಇಷ್ಟಪಡ್ತೀನಿ. ಈಗ ಸೇನೆಗೆ ಸೇರ್ಬೇಕಂದ್ರೆ ಒಬ್ಬ ಯೂತ್ ಆಗಿರ್ಬೋದು, ಯಾರೋ ಒಬ್ರು ಆಗಿರ್ಬೋದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೇಗೆ ಸಿದ್ಧತೆ ಮಾಡ್ಕೊಬೇಕು ಅಂತ. ಈಗ ನಮ್ಮಲ್ಲಿ ಆ ಸೇನೆ ಅಂತ ತಕ್ಷಣ ಎಲ್ಲರೂ ಅನ್ಕೊಳ್ತಾರೆ ಒಂದು ಗನ್ ಇಟ್ಕೊಂಡು ಹೋಗಿ ಶೂಟ್ ಮಾಡ್ತಾನೆ, ಶತ್ರುಗಳ ಜೊತೆ ಹೋರಾಡ್ತಾನೆ, ಇಷ್ಟೇ ಅನ್ಕೊಳ್ತಾರೆ. ಸೊ ಡಿಪಾರ್ಟ್ಮೆಂಟಲ್ಲೂ ಕೂಡ ಹಲವಾರು ರೀತಿಯ ಬೇರೆ ಬೇರೆ ವಿಂಗಡಣೆಗಳಿದ್ದಾವೆ. ಈಗ ಒಂದು ಟ್ರೇಡ್ಸ್ ಅಂತ ಬಂದರೆ ಸುಮಾರು 9 ಥರ ಟ್ರೇಡ್ಗಳಿದ್ದಾವೆ. ಯಾರು 8th ಪಾಸ್ ಆಗಿದೆ, 10th ಪಾಸ್ ಆಗಿದೆ, ನಾನು ಓದೋಕ್ಕಾಗಿದ್ದು ಇನ್ನು ಓದೋಕ್ಕಾಗಲಿಲ್ಲ ಅಂತಂದರೆ ಅಂಥವ್ರಿಗೆ ಒಂದು ಸ್ವೀಪರ್ ಅಂತ ಕೆಲಸ ಬರುತ್ತೆ, ಬಾರ್ಬರ್ ಅಂತ ಕೆಲಸ ಬರುತ್ತೆ, ಕುಕ್ಕಿಂಗಲ್ಲಿ 2 ಥರ ಚೆಫ್ಗಳು ಕೆಲಸ ಮಾಡ್ತಾರೆ, ಹೆಲ್ಪರ್ ಕೆಲಸಗಳನ್ನ ಮಾಡ್ತಾರೆ. ಈ ಥರ 9 ಹುದ್ದೆಗಳು ಬರೀ ಅದರಲ್ಲೇ ಇದೆ ಸೇನೆಯಲ್ಲಿ.
ಅದಕ್ಕೆ ತಯಾರು ಮಾಡ್ಕೊಬೋದು. ಯಾರನ್ನ ಎಜುಕೇಷನ್ ಕಡಿಮೆ ಇದೆ ಓದಲಿಕ್ಕೆ ಆಗಲಿಲ್ಲ ಅಂತೇಳಿ ಅವ್ರ ಫೆಸಿಲಿಟೀಸ್ ಸೇಮ್ ಸೋಲ್ಜರ್ ತನ ಫೆಸಿಲಿಟೀಸ್ ಇರುತ್ತೆ, ಏನು ವ್ಯತ್ಯಾಸ ಕಂಡು ಬರಲ್ಲ ಅದರಲ್ಲಿ. ಇನ್ನು GD ಲೆವೆಲ್ಗೆ ಹೋಗ್ತಂದ್ರೆ 10th ಪಾಸ್ ಆಗಿರಬೇಕು. ಅದರಲ್ಲಿ 45% ಅವ್ರಿಗೆ ಮಿನಿಮಮ್ ಸ್ಕೋರ್ ಇರಬೇಕಾಗುತ್ತೆ ಓವರ್ ಆಲ್ ಒಂದು ಎಲ್ಲ ಸಬ್ಜೆಕ್ಟಲ್ಲೂ ಕೂಡ 6 ಸಬ್ಜೆಕ್ಟು ಸೇರಿಸಿ. ಆದರೆ ಒಂದು ಸಬ್ಜೆಕ್ಟಲ್ಲಿ ಅದು ಅಕಸ್ಮಾತ್ ಒಂದು ಅಗ್ರಿಗೇಟೆಡ್ ಸಬ್ಜೆಕ್ಟ್ ಅಂತ ಬಂದಾಗ 33 ಮಾರ್ಕ್ಸ್ ಒಂದರಲ್ಲಿ ಇರಲೇಬೇಕಾಗುತ್ತೆ, ಮಿನಿಮಮ್ ಈ ಸ್ಕೋರ್ ಇರಬೇಕು ಅನ್ನೋದು ಒಂದು ಅವರೇಜ್ ಸ್ಕೋರ್ನ ಹುಡುಕ್ತಿದ್ದಾರೆ. ನಮ್ಮಲ್ಲಿ ನಮ್ಮ ಸೇನೆಯಲ್ಲಿ ಅವರೇಜ್ ಸ್ಕೋರ್ನ ಎಜುಕೇಷನ್ ನೋಡೋಂಥದ್ದು. ಫಿಸಿಕಲ್ ಫಿಟ್ನೆಸ್ ಸ್ವಲ್ಪ ಟಾಪಲ್ಲಿ ನೋಡ್ತಾರೆ, ಇಷ್ಟೇ ವ್ಯತ್ಯಾಸ ನೋಡ್ತಾರಂಥದ್ದು. 45% ಇತ್ತು ಅಂದರೆ GD ಲೆವೆಲ್ಗೆ ಅಪ್ಲಿಕೇಶನ್ ಹಾಕೊಬೋದು. ಇದು ಎಜುಕೇಷನ್ ರಿಲೇಟೆಡ್. ಇನ್ನು ಬಾಡಿ ಫಿಟ್ನೆಸ್ ಅಲ್ಲಿ ಅವನಿಗೆ ಹೈಟು 166 ಸೆಂಟಿಮೀಟರ್ ಸೌತ್ ರೀಜಿಯನ್ ಕೊಟ್ಟಂಥದ್ದು. ನಮ್ಮ ದಕ್ಷಿಣ ಭಾಗದಲ್ಲಿ ಇದು ಅಕಸ್ಮಾತ್ ನೀವು ನಾರ್ತ್ ಹೋಯ್ತಂದ್ರೆ ಹರಿಯಾಣ ರಾಜಸ್ಥಾನ ಒಂದು 170 ಸೆಂಟಿಮೀಟರ್ ಬೇಕು, ಇಲ್ಲಿ 166 ಸೆಂಟಿಮೀಟರ್ ಇದ್ರೂ ಕೂಡ ಅವರಿಗೆ ಆಯ್ಕೆ ಆಗಲಿ ತಯಾರಾಗ್ತಾರೆ ಹೈಟಲ್ಲಿ. ಇನ್ನು ಚೆಸ್ಟ್ ಮಿನಿಮಮ್ 77 ಸೆಂಟಿಮೀಟರ್ ಚೆಸ್ಟ್ ಬೇಕಾಗ್ತದೆ ಮಿನಿಮಮ್. ಎಕ್ಸ್ಪೆನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಟ್ರಾ ಎಕ್ಸ್ಪೆನ್ಷನ್ ಮಾಡಬೇಕು. ಅದು ಉಸಿರಾಡ ಒಳಗಡೆ ತುಂಬ ಅಷ್ಟು ಶಕ್ತಿ ಎಷ್ಟಿದೆ ಅಂತ ಚೆಕ್ ಮಾಡಬೇಕು, ತೊಗೊಂತಾರೆ. ವೆಯ್ಟ್ ಮಿನಿಮಮ್ 50 kg ಬೇಕಾಗುತ್ತೆ, ಅಥವಾ ಏಜ್ ಮತ್ತು ಅವನ ಹೈಟಿಗೆ ತಕ್ಕಂತೆ ಅದ್ರ ಕ್ಯಾಲ್ಕುಲೇಷನ್ ಚೆಕ್ ಮಾಡ್ಕೊಳ್ತಾರೆ. ಇದು ಅವನ ಬಾಡಿ, ಇದು PST ಅಂತೀವಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು PET ಬರುತ್ತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತೀವಿ. ಅದರಲ್ಲಿ 1600 ಮೀಟರ್ ರನ್ನಿಂಗ್ ಇರುತ್ತೆ. ಅಲ್ಲಿ ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪು, ಫೋರ್ತ್ ಗ್ರೂಪ್ ಅಂತಲ್ಲಿ 4 ಗ್ರೂಪ್ನ ಮಾಡಲಾಗಿದೆ. ಮೊದಲು 2 ಗ್ರೂಪ್ ಇತ್ತು, ಫಸ್ಟು ಸೆಕೆಂಡ್ ಗ್ರೂಪ್ ಅಂತೇಳಿ. ಸೊ 5 ನಿಮಿಷ ಓಡಬತ್ತು ಅಂದ್ರೆ 60 ಮಾರ್ಕ್ಸ್ ಸಿಗುತ್ತೆ ಅವರಿಗೆ. ಸೆಕೆಂಡ್ ಗ್ರೂಪ್ ಬತ್ತು ಅಂದ್ರೆ ಅವರಿಗೆ 48 ಮಾರ್ಕ್ಸ್ ಸಿಗುತ್ತೆ. ಈಗ ಬಿಟ್ಟರು ಅಂತ ಥರ್ಡ್ ಮತ್ತು ಫೋರ್ತ್ ಗ್ರೂಪ್ ಇಟ್ಟಿದ್ದಾರೆ, ಅದರಲ್ಲಿ 36 ಮಾರ್ಕ್ಸ್ 24 ಮಾರ್ಕ್ಸ್ ಈ ಥರ ಡಿವೈಡ್ ಆಗುತ್ತೆ. ರನ್ನಿಂಗಲ್ಲಿ 1600 ಮೀಟರ್ ರನ್ನಿಂಗು, 400 ಮೀಟರ್ ಟ್ರ್ಯಾಕಲ್ಲಿ 4 ಸರಿ ಓಡಬೇಕಾಗುತ್ತೆ. ಇನ್ನು ಅದು ಬಿಟ್ಟರೆ ಪುಲಪ್ಸ್ ಅಂತ ಬರುತ್ತೆ, ಅದರಲ್ಲಿ 10 ಪುಲಪ್ಸ್ ಹೊಡೆದ್ರೆ ಎಕ್ಸಲೆಂಟು, ಫುಲ್ ಮಾರ್ಕ್ಸ್ 40 ಮಾರ್ಕ್ಸ್ ಸಿಗುತ್ತೆ. ಮಿನಿಮಮ್ 6 ಹೊಡಿಲೇಬೇಕು, 6 ಕಡಿಮೆ ಹೊಡೆದ್ರೆ ಅವ್ನು ಫೇಲ್ ಆಗ್ಬಿಡ್ತಾನೆ. ಅದೇ ಥರ ಅವ್ರಿಗೆ ಪಾಯಿಂಟ್ಸ್ಗಳನ್ನ ಕೊಡಲಾಗಿದೆ. ಇನ್ನು ಜಿಗ್ಜಾಗ್ ಬ್ಯಾಲೆನ್ಸ್ ಅಂತ ಇರುತ್ತೆ, ಅವನು ಧೈರ್ಯ ಇದೆಯಾ ಅನ್ನೋದು, ಅವನೊಂದು ಧೈರ್ಯ ಕಡಿಮೆ ಇದೆಯಾ ಚೆಕ್ ಮಾಡ್ಕೊಳ್ಳಿಕ್ಕೆ 9 ಫೀಟ್ ಡಿಚ್ ಅಂತ ಜಂಪ್ ಮಾಡಬೇಕಾಗುತ್ತೆ. ಇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಇರ್ತದೆ. ಇದು ಬಿಟ್ಟರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಎಕ್ಸಾಮ್ ನಡೆಯುತ್ತೆ. ಈಗ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ನೇ ತೊಗೊಳ್ತಾರಂತೆ ಎಲ್ಲರೂ ಕೂಡ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋ ಕಾರಣ ಅವರಿಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಮ್ಯಾನ್ಯುವಲ್ ಯಾವುದು ಬರೆಯುವಂತಿಲ್ಲ. ಮತ್ತು ಹೋಮ್ವರ್ಕ್ ಶೀಟಲ್ಲಿ ಅಬ್ಜೆಕ್ಟಿವ್ ಕ್ವಶನ್ಸ್ಗಳನ್ನ ಕೊಡುವಂಥದ್ದು. ಸೊ 4 ಕ್ವಶನ್ ಕೊಡ್ತಾನೆ, ಅದ್ರಲ್ಲಿ ಟಿಕ್ ಮಾಡುವಂಥದ್ದು. ಇಷ್ಟೇ ಕ್ವಶನ್ ಇದೆ. ಟೋಟಲ್ 50 ಕ್ವಶನ್ ಕೊಡ್ತಾನೆ. 50 ಕ್ವಶನ್ GD ಲೆವೆಲ್ಗೆ, GD ಮತ್ತು ಟ್ರೇಡ್ ಲೆವೆಲ್ಗೆ ಎಷ್ಟು ಕೊಡ್ತಾನೆ? 50 ಕ್ವಶನ್ ಕೊಟ್ಟರೆ 50 ಕ್ವಶನ್ಗೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಥರ ಅವನಿಗೆ ಮಾರ್ಕ್ಸ್ನ ಕೌಂಟ್ ಮಾಡ್ತಾನೆ. ಸೊ ಅದರಲ್ಲಿ ಟೋಟಲ್ 100 ಮಾರ್ಕ್ಸ್ ಇರುತ್ತೆ. 100 ಮಾರ್ಕ್ಸಲ್ಲಿ ಅದರಲ್ಲಿ ಮಿನಿಮಮ್ ಅವರು 35 ಮಾರ್ಕ್ಸ್ ತೊಗೊಳ್ಳೇಬೇಕು. ಅದರಲ್ಲಿ ಕಟ್ ಆಫ್ ಮೇಲೆ ಡಿಪೆಂಡ್ ಮಾಡ್ತಾನೆ. ಕಟ್ ಆಫ್ ಯಾವ ಥರ ಮಾಡ್ತಾನೆ? ಈಗ ಅಕಸ್ಮಾತ್ ಅವರಿಗೆ ವೇಕೆನ್ಸಿ ನೋಡ್ತಾನೆ. ಈಗ 48,000 ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಬಿಡಬೇಕು ಅನ್ನೋದು ರೂಲ್ಸ್ ಇತ್ತು. ಈಗ 1 ಲ್ಯಾಕ್ ಹತ್ರ ತೊಗೊಳ್ತಿದ್ದಾನೆ. ಈಗ ಎಷ್ಟು ತನಕ ಕಟ್ ಆಫ್ ನಿಂತ್ಕೊಳ್ಳುತ್ತೆ ಅಲ್ಲಿ ತನಕ ನೋಡಿ ಅವ್ರಿಗೆ ಕಟ್ ಆಫ್ ನಿಲ್ಲಿಸ್ಬಿಡ್ತಾನೆ. ಅದಾದ ನಂತರ ನೆಕ್ಸ್ಟ್ ಮೆಡಿಕಲ್ಲು, ಫಿಸಿಕಲ್ ಎಲ್ಲ ಆದಮೇಲೆ ಮೆರಿಟ್ ಲಿಸ್ಟಲ್ಲಿ ಅವ್ರಿಗೆ ಎಷ್ಟು ಮಕ್ಕಳು ಬೇಕಿದೆ ಅಷ್ಟು ಮಕ್ಕಳು ಎತ್ಕೊಂಡ್ಬಿಡ್ತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ಆಗಿದೆ. ಸೆಲೆಕ್ಷನ್ ಆದ ನಂತರ ತರಬೇತಿ ಹೇಗಿರುತ್ತೆ ಸರ್? ಸೆಲೆಕ್ಷನ್ನಲ್ಲಿ ಎಷ್ಟೋ ಮಕ್ಕಳು ನಾನು ನೋಡ್ತಿರೋ ಪ್ರಕಾರ ಯಾರೂ ಅದ್ರದ್ದು ಪ್ರಿಕಾಷನ್ಸ್ ಇಲ್ಲ, ತಯಾರಿ ಇಲ್ಲ, ಸದೃಢ ಮನಸ್ಸಿಲ್ಲ. ಏನೋ ಮಕ್ಕಳುಗಳಿಗೆ ಒಂದು ಕ್ರೇಜ್ ಹೋಗ್ಬೇಕಿತ್ತು, ಹೋಗ್ಬಿಡ್ತಾರೆ. ಅಲ್ಲಿಗೆ ಹೋದ ತಕ್ಷಣ ಟ್ರೈನಿಂಗ್ ಸ್ವಲ್ಪ ಟಫ್ ಇರ್ತದೆ. ಅಲ್ಲಿ ಯಾರೂ ನೋಡೋಕೆ ಹೋಗಲ್ಲ. ಯಾಕೆಂದರೆ ಅದನ್ನು ಸೇನೆಯಲ್ಲಿ ಅಷ್ಟೊಂದು ರಗಡ ಅಂದರೆ ತುಂಬ ಹಿಂಸೆ ಕೊಡುವಂಥದ್ದು. ಆ ಕೊಡೋ ಉದ್ದೇಶನೇ ಹೀಗಿದೆ. ಈಗ ಅಭಿನವ್ ಅವರು ಇದಕ್ಕೆ ಇದ್ರಲ್ಲಿ ಹೋದಾಗ ನಮ್ಮ ವಿಂಗ್ ಕಮಾಂಡರ್ ಪಾಕಿಸ್ತಾನದಲ್ಲಿ ನಮ್ಮದು ಜೆಟ್ಟು ಬಿದ್ದೋಗಿತ್ತು. ಅಲ್ಲಿ ಹೆಂಗೆಲ್ಲ ಹೊಡೆದ್ರು ಅವ್ರಿಗೆ, ಅದನ್ನು ಬಾಯಿ ಬಿಡಿಸ್ಲಿಕ್ಕೆ, ಅದನ್ನು ಸೀಕ್ರೆಟ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ. ಆದರೆ ಅವ್ರು ಬಿಟ್ಕೊಡ್ಲಿಲ್ಲ. ಕಾರಣ ಅದನ್ನೇ ಸೈನಿಕಲ್ ಎಕ್ಸ್ಪೆಕ್ಟ್ ಮಾಡ್ತಾರಂಥದ್ದು. ನಮ್ಮ ದೇಶದ ಒಳಗಡೆ ಇರುವಂಥ ಏನೂ ಕೂಡ ಹೊರಗಡೆ ಬಿಟ್ಕೊಡ್ಬಾರ್ದು, ಏನೇ ಸೀಕ್ರೆಟ್ಸ್ ಬಿಟ್ಕೊಡ್ಬಾರ್ದು. ಅಂದರೆ ಅವನು ಮೊದಲು ಬಲಿಷ್ಠವಾಗಿರಬೇಕು ಮಾನಸಿಕವಾಗಿ. ಅವನು ಎಷ್ಟೇ ಕೊನೆಗೆ ಅವ್ನು ಕತ್ತು ಕೊಯ್ದರೂ ಕೂಡ ಅವನು ನಮ್ಮ ಸೀಕ್ರೆಟ್ನ ನಮ್ಮ ದೇಶದ ವಿರುದ್ಧವಾಗಿ ಏನು ಕೂಡ ಹಂಚ್ಕೋಬಾರ್ದು ಅನ್ನೋ ಉದ್ದೇಶದಿಂದ. ಈ ಉದ್ದೇಶಕ್ಕಾಗಿ ಟ್ರೈನಿಂಗಲ್ಲಿ ತುಂಬ ಟಫ್ ಟ್ರೈನಿಂಗ್ ನಡೆಸ್ಕೊಡ್ತಾರೆ. ಸ್ಟಾರ್ಟಿಂಗಲ್ಲಿ ಒಂದು 3 ತಿಂಗಳು ಬೇಸಿಕ್ ಟ್ರೈನಿಂಗ್ ನಡೆಯುತ್ತೆ. ಮೊದಲು 6 ಮಂತ್ ಇತ್ತು, ಈಗ 6 ಮಂತ್ ಟೋಟಲಿ ಟ್ರೈನಿಂಗ್ ಮಾಡಿದ್ದಾರೆ ಅಗ್ನಿವೀರ್ಗಳಿಗೆ. ಅಗ್ನಿವೀರ್ ಬಗ್ಗೆ ನಾನು ಮಾತಾಡ್ತೀನಿ. ಈ 6 ಮಂತ್ ಟ್ರೈನಿಂಗಲ್ಲಿ 3 ಮಂತ್ಸು ತುಂಬ ಸ್ವಲ್ಪ ಮಕ್ಕಳಿಗೆ ಟಫ್ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ಕೆಲವು ಮಕ್ಕಳು ಬಿಟ್ಟು ಹೋಗ್ಬಿಡ್ತಾರೆ. ಯಾಕೆಂದರೆ ಹೋದಾಗ ಮಕ್ಕಳಿಗೆ ಏನು ಅನಿಸುತ್ತೆ, ಇಲ್ಲಿ ನಮ್ಮ ಕ್ರೇಜ್ ಇರುತ್ತೆ, ಗನ್ ಇಟ್ಕೊಬೇಕು, ಹೋಗಿ ಶೂಟ್ ಮಾಡಬೇಕು, ಬಂದು ಇಟ್ಕೊಂಡು ನಾನು ಶತ್ರುಗಳು ಹೊಡಿಬೇಕು, ಏನೋ ಮೊಬೈಲೆಲ್ಲ ಗೇಮ್ ಮಾಡಿರ್ತಾರೆ. ಈ ಥರ ಒಂದು ಮನಸ್ಥಿತಿ ಅದರಲ್ಲಿ ಬಂದಿರ್ತದೆ. ಬಟ್ ಅಲ್ಲಿ ಹೋದಾಗ ಅಲ್ಲಿ ಕೊಡುವಂಥ ಹಿಂಸೆಗಳನ್ನ ತಡೆಯೋಕ್ಕಾಗಲ್ಲ. ಈಗ ವರ್ಕೌಟ್ಸ್ ಹತ್ರ ಇರ್ತದೆ, ನಿದ್ದೆ ಮಾಡ್ಲಿಕ್ಕೆ ಕೊಡಲ್ಲ, ಡ್ರೆಸ್ ಸೆನ್ಸ್ ಹತ್ರ ಇರುತ್ತೆ, ದಿನಕ್ಕೆ 4-5 ಡ್ರೆಸ್ ಚೇಂಜ್ ಮಾಡಬೇಕು, ಮೇಂಟೆನೆನ್ಸ್ ಕ್ಲೀನಿಂಗ್ ಎಲ್ಲ ಇರ್ತದೆ. ಎಲ್ಲ ನೋಡಿದಾಗ ಅವ್ರಿಗೆ ಯಾಕಪ್ಪ ಬೇಕು ಅಂತ ಅನಿಸ್ಬಿಡುತ್ತೆ. ಆದರೆ ಒಂದ್ಸಲಿ ಸೋಲ್ಜರ್ ಆದಮೇಲೆ ಮತ್ತೆ ವಾಪಸ್ ಬರಬೇಕು ಅಂತ ಅನಿಸೋದಿಲ್ಲ. ಅನಿಸೋದು ಕೆಲವ್ರಿಗಿಲ್ಲ ಅಂತಲ್ಲ, ಅದು ಅವ್ರು ಡಿಪೆಂಡಿಂಗ್ ಆನ್ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮೇಲೆ ಡಿಪೆಂಡ್ ಆಗ್ತದೆ. ಅದು ಯಾರಿಗೆ ಸೇನೆಯಲ್ಲೇ ಇರಬೇಕು ಅನ್ನೋದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇದು ಟ್ರೈನಿಂಗಲ್ಲಿ ಯಾರು ಕೂಡ ಸೊ ಮಾಡಲೇಬೇಕು ಅಂತ ಛಲ ಇದ್ದವರೆಲ್ಲ ಈಸಿಯಾಗಿ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ, ಮುಂದೆ ಹೋಗ್ತಾರೆ. ಯಾರಿಗೆ ಕಷ್ಟ ಆಗುತ್ತೋ ಬಿಟ್ಟವ್ರು ಅಂತ. ಅದು ಸರ್, ಈಗಾಗಲೇ ಹೇಳಿದಾಗ ಇನ್ನು ಅಗ್ನಿವೀರ್ ಬಗ್ಗೆ ಮಾತಾಡೋದು. ಅಗ್ನಿವೀರ್ ಬಗ್ಗೆ ನಿಮ್ಮ ಅನಿಸಿಕೆ? ಸರ್, ಅಗ್ನಿವೀರ್ 2022 ಬಂದಂಥದ್ದು. ಆ್ಯಕ್ಚುಲಿ ಇದನ್ನು ಅಗ್ನಿವೀರ್ಗಿಂತ ಮುಂಚೆ TOD ಅಂತ ಹೆಸರು ಬಂತು, ಟೂರ್ ಆಫ್ ಡ್ಯೂಟಿ ಅಂತೇಳಿ. ಇದು ನಾನು ಡ್ಯೂಟಿಲಿದ್ದಾಗಲೂ ಕೂಡ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೆ ಒಂದು 2 ವರ್ಷನಾದರೂ ಅವರಿಗೆ ಸೇನೆಯಲ್ಲಿರುವಂಥ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಇದ್ದಂಥದ್ದು.
ಏನಕ್ಕಪ್ಪ ಇದು ನಾವು ಡಿಸ್ಕಷನ್ ಮಾಡ್ತಿದ್ವಿ ಸುಮಾರು ನಮ್ಮದು ಮೀಟಿಂಗ್ ನಡೆದಾಗ ವಾರ್ಫೇರ್ ನಡೆದಾಗ ನಮ್ಮ ಆಫೀಸರ್ ಲೆವೆಲ್ ನಡೆದಾಗ ಅದರಲ್ಲಿ ಡಿಸ್ಕಷನ್ ನಡೀತಾ ಇತ್ತು. ಈಗ ಆಫೀಸರ್ಲು ಕೂಡ SS ಅಂತ ಬಿಟ್ಟಿದ್ದಾನೆ, ಶಾರ್ಟ್ ಸರ್ವಿಸ್ ಅಂತೇಳಿ. ಅದು ಮೊದಲಿಂದ ನಡೀತಾ ಇದೆ. 5 years ಮಿನಿಮಮ್ ಮಾಡಬೇಕು, ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಇನ್ನೊಂದು 3 years 5 years ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಬೋದು. ಈ ಥರ ಅವಕಾಶಗಳಿರ್ತವೆ. ಇದು ಒಬ್ಬ ಸೈನಿಕನಿಗೆ ಕೂಡ ಅವಕಾಶ ಕೊಡಬೇಕು ಅನ್ನೋದು ಉದ್ದೇಶ. ಕಾರಣ ಇಷ್ಟೇ, ಸೇನೆಯಲ್ಲಿರುವಂಥ ಶಿಸ್ತು, ಅವರಿರುವಂಥ ಒಂದು ಮನಸ್ಥಿತಿ, ಒಗ್ಗಟ್ಟು, ಯೂನಿಟಿ ಇವೆಲ್ಲವೂ ಕೂಡ ನಮ್ಮ ಜನತೆಯಲ್ಲೂ ಬರಬೇಕು. ಕರಪ್ಷನ್ ಇರಬಾರ್ದು. ನಮ್ಮ ದೇಶ ಅನ್ನೋದನ್ನು ಮೊದಲು ಉಳಿಸ್ಕೊಬೇಕು. ಯಾವಾಗ ಒಂದು 2 ವರ್ಷ ಸರ್ವಿಸ್ ಕೊಡ್ತಾನೆ ಆವಾಗ ದೇಶದ ಬಗ್ಗೆ ಸರಿಯಾದ ರೀತಿ ಅವನಿಗೆ ಅರಿವು ಮೂಡುತ್ತೆ. ಹೊರಗಡೆ ಹೋಗಿರೋದಿಲ್ಲ, ಇವನು ಅಲ್ಲೇ ನಿಂತಿರ್ತಾನೆ, ಯಾವಾಗಲೂ ಕರಪ್ಷನ್ ಜೊತೆ ನಿಂತಿರ್ತಾನೆ, ಅಥವಾ ಅವನಿಗೆ ದೇಶದ ಬಗ್ಗೆ ಚಿಂತನೆ ಇರೋದಿಲ್ಲ. ಒಂದು ದೇಶದ ಧ್ವಜವೂ ಕೂಡ ಸಲ್ಯೂಟ್ ಮಾಡ್ಕೊಂಡಿರ್ತಾರೆ, ರಾಷ್ಟ್ರೀಯ ಆಡಕ್ಕೂ ಕೂಡ ಅವನು ಹಿಂಜರಿತಾರೆ. ಭೇದ ಭಾವಗಳು, ಇದರಲ್ಲಿ ಧರ್ಮಜಾತಿಗಳು ಇವೆಲ್ಲವೂ ಕೂಡ ಪಂಗಡದಿಂದನೇ ಆಗ್ತಿದೆ. ಒಬ್ಬೊಬ್ಬರಲ್ಲಿ ಕ್ಲಾಶ್ ಆಗ್ತಿದೆ. ಒಳಗಡೆ ಇರುವಂಥ ಸಮಸ್ಯೆಗಳನ್ನ ಎದುರಿಸೋದು ಭಾಳ ಕಷ್ಟ ಆಗ್ತಾಯಿದೆ. ನಾವು ಶತ್ರುಗಳ ಜೊತೆ ಪಾಕಿಸ್ತಾನ ಜೊತೆ ಹೊಡೆದಾಡೋದು ದೊಡ್ಡ ವಿಷಯ ಅಲ್ಲ, ಈ ಇಂಟರ್ನಲ್ ಒಳಗಡೆ ಹೊಡೆದಾಡೋದೇ ಭಾರಿ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಈಗ ಅದನ್ನು ಸರಿ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಒಬ್ಬ ಸೈನಿಕನಾಗಬೇಕು ಅನ್ನೋದು ವಿಚಾರ ಇತ್ತು. ಅದನ್ನೇ ಈ COVID-19 ಸುಮಾರು 1.5 ವರ್ಷ 2 ವರ್ಷ ಯಾವುದೇ ರೀತಿ ಸೆಲೆಕ್ಷನ್ ನಡೀಲಿಲ್ಲ. ಅವಾಗೆಲ್ಲ ಅವ್ರು ರಿಟೈರ್ಡ್ ಆಗ್ತಿರೋ ಸೈನಿಕರನ್ನು ಬ್ಯಾನ್ ಮಾಡಿಬಿಟ್ರು, ಬರೋಂಗಿಲ್ಲ ಅಂತೇಳಿ. ಆ ಸಮಯದಲ್ಲಿ ಇದನ್ನು ಸದ್ಬಳಕೆ ಮಾಡ್ಕೊಂಬಿಟ್ರು. ಆ ಟೈಮಲ್ಲಿ ಇದನ್ನು ಪ್ರಪೋಸಲ್ ಇಟ್ಟರು ಪ್ರಧಾನಮಂತ್ರಿ ಅವ್ರ ಹತ್ರ, ರಾಷ್ಟ್ರಪತಿ ಹತ್ರ ಡಿಸ್ಕಷನ್ಲ. ನಮ್ಮ ಚೀಫ್ ಯಾರಿದ್ದಾರೆ, ನಮ್ಮ ಅಲ್ಲಿ COS ಇದ್ದಂಥ ಚೀಫ್ ಆಫ್ ದಿ ಆರ್ಮಿ ಸ್ಟಾಫು, ನಮ್ಮ CDS ಅವಾಗಿಂದ ಶುರು ಅಂಥದ್ದು. ಮೊದಲನೇ ಬಿಪಿನ್ ರಾವತ್ ಸಾಬ್ CDS ಶುರು ಆಯಿತು, ಚೀಫ್ ಡಿಫೆನ್ಸ್ ಆಫ್ ಸ್ಟಾಫ್ ಅಂತೇಳಿ. ಅವನ್ನ ಶುರು ಮಾಡ್ಕೊಂಡ ನಂತರ ನೆಕ್ಸ್ಟ್ ಇದನ್ನು ಟೂರ್ ಆಫ್ ಡ್ಯೂಟಿ ಅಂತ ತಂದರು. ಟೂರ್ ಆಫ್ ಡ್ಯೂಟಿ ಅನ್ನೋ ಉದ್ದೇಶ ಏನಂತಂದರೆ ಜಸ್ಟ್ ಬಂದು ವಾಪಸ್ ಒಂದು ಟ್ರಿಪ್ ಮಾಡ್ಕೊಂಡು ಹೋದಂತೆ. ಇದು ಮನಸ್ಥಿತಿ ಹೆಂಗಿತ್ತಂದರೆ, ಒಬ್ಬ ಯುವಕ ಒಂದು 2 ವರ್ಷ ಬಂದು ಒಂದು 4 ವರ್ಷ ಒಂದು ಸೇನೆಯ ಅನುಭವನ ಪಡ್ಕೊಂಡು ಹೋದರೆ ಅಲ್ಲಿ ಹೋಗಿ ಅವನು ಸದೃಢವಾದ ದೇಹ, ಸದೃಢವಾದ ಮನಸ್ಸು, ಆ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವ್ರ ಊರಿನ ವಾತಾವರಣ ಎಲ್ಲವೂ ಕೂಡ ಒಂದು ಸರಿ ಮಾಡ್ಕೊಳ್ತಾನೆ. ಅವನಿಗೆ ಛಲ ಹುಟ್ಟುತ್ತೆ, ನಾವು ಮಾಡಲಿಕ್ಕೆ ಒಂದು ಧೈರ್ಯ ಹೆಚ್ಚಾಗ್ತದೆ. ಅಲ್ಲಿ ಏನೋ ಸಮಸ್ಯೆಗಳು ಎದುರಿಸ್ಬೋದು ಅನ್ನೋದು ಅವನಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮನಸ್ಥಿತಿ ಚೇಂಜ್ ಆಗ್ತದೆ. ಡ್ಯೂಟಿಗೆ ಕೂಡ ಹೋಗ್ತಾನೆ, ಸೋಂಬೇರಿಗಳಾಗಲ್ಲ, ದುಶ್ಚಟಕ್ಕೆ ಬಲಿಯಾಗಲ್ಲ. ಮತ್ತು ಈ ಒಳಗಡೆ ಇರುವಂಥ ಕರಪ್ಷನ್ ನಿಂತೋಗುತ್ತೆ. ಒಳಗಡೆ ಇರುವಂಥ ನೆಕ್ಸಲೈಟ್ಸು, ಟೆರರಿಸಮ್ಮು ಈ ಥರ ಸಮಸ್ಯೆಗಳನ್ನ ಎದುರಿಸ್ಲಿಕ್ಕೆ ಈಸಿ ಆಗುತ್ತೆ. ಆದಷ್ಟು ನಮ್ಮ ದೇಶ ಮನೋಭಾವನೆ ಹೆಚ್ಚಾಗುತ್ತೆ, ನಮ್ಮ ದೇಶ ಒಗ್ಗಟ್ಟಾಗುತ್ತೆ. ಇದರಿಂದ 2 ವರ್ಷ ಅಕಸ್ಮಾತ್ 4 ವರ್ಷ ಅವ್ನು ಡ್ಯೂಟಿ ಮಾಡ್ಕೊಂಬಂದರೆ ಅವನು ಸುಮಾರು 40-50 ವರ್ಷ ವಯಸ್ಸು ತನಕನೂ ಕೂಡ ಸೈನಿಕನೇ. ಯಾಕಂದರೆ ನನಗೂ ಕೂಡ ಅಕಸ್ಮಾತ್ ಈಗ ಯುದ್ಧ ಆಗುತ್ತೆ ಅನ್ಕೊಳ್ಳಿ, ವರ್ಲ್ಡ್ ವಾರ್ಗೆ ಒಂದು ಚಾನ್ಸ್ ಕಾಣ್ತಾ ಇದೆ. ಈಗ ನೋಡ್ತಾರ ಪ್ರಕಾರ ಇರಾನ್, ಇಸ್ರಾಯೇಲ್ ಮತ್ತು USA ನಡೀತಾ ಇರೋ ಘಟನೆ ನೋಡಿದ್ರೆ ವರ್ಲ್ಡ್ ವಾರ್ ಆಗ್ಬೋದೇನೋ. ಈಗ ರಿಟೈರ್ಡ್ ಸೈನಿಕರನ್ನ ಕರ್ಸ್ಕೋಬೇಕು ಅಂತ ನಮಗೆ ಕಾಲ್ ಮಾಡ್ತಾರೆ, ನಾವು ಹೋಗಲೇಬೇಕಾಗುತ್ತೆ. ಅವರು ಕರೆದಿದ್ರು ಕೂಡ ನಮ್ಮ ಕೆಲಸ ನಾವು ಹೋಗಲೇಬೇಕಾಗುತ್ತೆ. ಸೊ ಅವಾಗ ಅಕಸ್ಮಾತ್ ಈ 4 ವರ್ಷ ರಿಟೈರ್ಡ್ ಆಗಿ ಬಂದಂಥ ಸೈನಿಕರುಗಳು ಅವರು ಆಲ್ರೆಡಿ ಟ್ರೈನ್ಡ್ ಸೋಲ್ಜರ್ಸ್ ಆಗಿರ್ತಾರೆ. ಸೇನೆಗೆ ಬೇಕು ಅಂತಂದಾಗ ಫಟ್ ಅಂತ ಹೋಗಿ ನಿಂತ್ಕೊಂಡ್ಬಿಡ್ಬೋದು, ಮತ್ತು ಇನ್ನೊಬ್ಬನ ತಯಾರಿ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಇವಾಗಿರುವಂಥ 14 ಲಕ್ಷ ಸೈನಿಕರಿದ್ದಾರೆ. ಅಕಸ್ಮಾತ್ ಒಂದು 20 ವರ್ಷ ಆದ ನಂತರ ಏನು ರಿಟೈರ್ಡ್ ಆಗಿ ಬಂದಿರ್ತಾರಲ್ಲ ಅವರು 10 ಲಕ್ಷ ಎಕ್ಸ್ಟ್ರಾ ಆಗ್ತಾರೆ. ರಿಟೈರ್ಡ್ ಆಗಿರೋ ಪ್ರತಿಯೊಬ್ಬರು ಹೋಗಿ ಯುದ್ಧದ ಸಂದರ್ಭದಲ್ಲಿ ಇದ್ರೆ ಅವರು ಎಕ್ಸ್ಟ್ರಾ ಆಗ್ತಾರೆ. ಬೇಕಾದ್ರೆ ಯುದ್ಧ ಮಾಡ್ಲಿಕ್ಕೆ ಅವರು ಕೂಡ ಸಜ್ಜಾಗ್ತಾರೆ. ಇದರಿಂದ ಗೊತ್ತಾ ವರ್ಲ್ಡ್ಗೆ ಸ್ವಲ್ಪ ಭಯ ಹುಟ್ಟುತ್ತೆ. ಇಲ್ಲಿ ಭಾರತ ದೇಶದಲ್ಲಿ ಕೇವಲ ಅವರು ಸೈನಿಕರಾಗಿ ಯೂನಿಫಾರ್ಮ್ ಹಾಕೊಂಡು ಅವ್ರು ಮಾತ್ರ ಸೈನಿಕರಲ್ಲ, ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬ ಸೈನಿಕನಿದ್ದಾನೆ ಅಂದರೆ ಭಯ ಹುಟ್ಟುತ್ತೆ. ಆವಾಗ ನಮ್ಮ ಜೊತೆ ಯುದ್ಧ ಮಾಡಲಿಕ್ಕೆ ಕೂಡ ಅವರು ಭಾಳ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಕ್ರಿಯೇಟಿವಿಟಿ ಇದೆ ಈಗಿನ ಜನರೇಷನಲ್ಲಿ. ಹೊಸ ಉಪಾಯಗಳನ್ನ ಹುಡುಕ್ತಾನೆ, ಹೊಸ ಬುದ್ಧಿವಂತಿಕೆ ಉಪಯೋಗಿಸ್ತಾನೆ. ಅವಾಗ ಒಂದೇ ಸಜೆಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾವ ಥರ ನಮ್ಮ NCC ಇದೆ, ಈಗ ನ್ಯಾಷನಲ್ ಕ್ಯಾಡೆಟ್ ಕಾಲೇಜ್ ಇದೆ. ಸೊ ಅವರು ಕೂಡ ನಮ್ಮ ಮಕ್ಕಳುಗಳು ಅವರು ಕೂಡ ನಾವು ಫಸ್ಟ್ ಆ್ಯಂಡ್ ಡಿಫೆನ್ಸ್ ಅಂತಲೇ ನಾವು ಅದನ್ನು ತಯಾರಿ ಮಾಡ್ತಾ ಇರೋಂಥದ್ದು. ಆ ಮಕ್ಕಳು ಕೂಡ ಬಂದೂಕನ್ನ, ವೆಪನ್ ಹ್ಯಾಂಡ್ಲಿಂಗ್ನ, ಎಕ್ವಿಪ್ಮೆಂಟ್ಗಳು ಯೂಸ್ ಮಾಡಬೇಕು, ಇದನ್ನು ಶಿಸ್ತಿನ ಸಿಪಾಯಿಗಳನ್ನ ನಾವು ತಯಾರಿ ಮಾಡ್ತಿದ್ದಾರೆ NCC ಅವ್ರನ್ನ. ಆ ಮಕ್ಕಳಲ್ಲೂ ಕೂಡ ಏನಾಗಿದೆ, ಅದನ್ನ ದೇಶ ಪ್ರೇಮ ಅಂತ ಹುಟ್ಟಿದೆ. ಈಗ ಬಿಟ್ವೀನ್ NCC ಮತ್ತು ನಾರ್ಮಲ್ ಇರೋಂಥ ಕಾಲೇಜ್ ಮಕ್ಕಳನ್ನ 2 ಕಂಪ್ಯಾರಿಸನ್ ಮಾಡಿ ನೋಡಿ, ಸುಮ್ಮನೆ ಹೋಗಿ ಒಂದು ಇಂಟರ್ವ್ಯೂ ಮಾಡಿ ನೋಡಿ, ಭಾಳಷ್ಟು ವ್ಯತ್ಯಾಸ ಕಂಡು ಬರುತ್ತೆ ನಿಮಗೆ. NCC ಮಕ್ಕಳಲ್ಲಿರುವಂಥ ಒಂದು ದೇಶಭಾವನೆ, ಆ ಶಿಸ್ತು, ಆ ತಾಕತ್ತು, ನಡವಳಿಕೆ ಅದು ಮಾಮೂಲಿ ಮಕ್ಕಳಲ್ಲಿ ಕಂಡು ಬರಲ್ಲ. ಅದಕ್ಕೆ ಒಂದು ಬೌಂಡ್ರಿ ಒಳಗಡೆ ಬೆಳೆಸಿರ್ತಾರೆ ಅವ್ರನ್ನ. ಬೆಳೆಸಿದಾಗ ಮಕ್ಕಳು ಮನಸ್ಸಿಗೆ ಹೆಂಗಿರ್ತದೆ, ಈಗಲೂ ಕೂಡ ಬಿಟ್ಟು ನಾವು ಹೋಗ್ತೀವಿ ದೇಶಕ್ಕೆ ಅಂತ ರೆಡಿ ಆಗಿರ್ತಾರೆ. ಈಗಾಗಲೇ ನೀವು ಹೇಳಿದಾಗೆ ಪಾಕಿಸ್ತಾನದ ಮೇಲೆ ಯಾಕೆ ಆವಾಗ್ಲಿಂದ ಒಂದು ದ್ವೇಷದ ಮನೋಭಾವ ಇದೆ ಅಂತ, ಪಾಕಿಸ್ತಾನದ ನಮ್ಮ ಮೇಲೆ ಆಗಿರ್ಬೋದು ಅಥವಾ ನಮಗೆ ಪಾಕಿಸ್ತಾನದ ಮೇಲೆ ಮೊದಲಿಂದನೂ ಇತ್ತ, ಇದು ನಂತರ ಬಂದಿದ್ದ ಅಂತ? ಹೌದು ಸರ್, ಇದ್ರ ಬಗ್ಗೆ ಮಾತಾಡಲೇಬೇಕು. ಇದಕ್ಕೆ ಮುಂಚೆ ಒಂದು ಟೂರ್ ಆಫ್ ಡ್ಯೂಟಿ ಅಂತ ಹೇಳಿದೆ, ಅಗ್ನಿವಿಪತ್ ಸ್ಕೀಮನ್ನು ಹೇಳಿದೆ, ಅದು ತುಂಬ ಚೆನ್ನಾಗಿದೆ. ನಿಜವಲ್ಲೂ ಕೂಡ ನಾನು ವೀಕ್ಷಕರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ 4 ವರ್ಷ ಡ್ಯೂಟಿ ಮುಗಿಸ್ಕೊಂಡು ಬಂದರೆ ಮಕ್ಕಳು ಲೈಫ್ ತುಂಬ ಚೆನ್ನಾಗಿರುತ್ತೆ. ಇದು ಸುಮಾರು ರಾಜಕೀಯವಾಗಿ ಬಳಸ್ಕೊಂಡು ಅದನ್ನು ಅಡಚಣೆ ಅದು ಅಂತ ನಡೀತಾನೆ ಇದ್ದಾವೆ. ನಾನು ನೋಡ್ತಾ ಬೇಕಾದ್ರೆ ನಾನು ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಮಕ್ಕಳುಗಳಿಗೆ. ಕಳೆದ 4 ವರ್ಷದಲ್ಲಿ ಹೆಚ್ಚು ಕಡಿಮೆ ನನ್ನ ಹತ್ರ ಮಕ್ಕಳು ಇಲ್ಲಿ 413 ಮಕ್ಕಳು ಸೆಲೆಕ್ಷನ್ ಹೋಗಿದ್ದಾರೆ. ಬೆಸ್ಟ್ ರಿಸಲ್ಟ್ನ ಕೊಡ್ತಾ ಇದ್ದೀನಿ. ಸೊ ಉದ್ದೇಶನ ಆ ಒಂದು ಅಗ್ನಿಪತ್ ಸ್ಕೀಮ್ನಲ್ಲಿ ಬಹಳಷ್ಟು ಅನುಕೂಲ ಇದೆ. ಈಗಿನ ಮಕ್ಕಳುಗಳು 18ನೇ ವರ್ಷಕ್ಕೆ ಅವನು ಡ್ಯೂಟಿಗೆ ಹೋಗ್ತಾನೆ. ಅಕಸ್ಮಾತ್ ಇಲ್ಲೇ ಇದ್ದರೂ ಕೂಡ 18ರಿಂದ 20-22 ವರ್ಷ ತನಕ ಅವನು ಓದೋ ಬರೋದಲ್ಲೇ ಇರ್ತಾನೆ.
ಹೋಗಿದ್ರು ಕೂಡ ಒಂದು ಯಾವುದೋ ಒಂದು ಚಿಕ್ಕ ಕೆಲಸ ಮಾಡ್ಕೊಂಡು 10-15 ರೂಪಾಯಿ ಸಂಪಾದನೆ ಮಾಡ್ತಾನೆ, 20 ರೂಪಾಯಿ ಸಂಪಾದನೆ ಮಾಡ್ತಾನೆ. ಆ 20 ರೂಪಾಯಿ ಸಂಪಾದನೆಯಲ್ಲಿ ಅವ್ನು ಉಳಿಸ್ಕೊಳ್ಳೋದು ಒಂದು 5 ರೂಪಾಯಿ ಉಳಿಸ್ಕೊಬೋದು, 10 ಸಾವಿರ ಉಳಿಸ್ಕೊಬೋದು. ಅದು 4 ವರ್ಷದ ಮ್ಯಾಕ್ಸಿಮಮ್ ಒಂದು 4 ಲಕ್ಷ ದುಡಿಬೋದು ಅಷ್ಟೇ. ಆದರೆ ಸೈನಿಕನಾಗಿ ಹೋಯ್ತು ಅಂದ್ರೆ 12 ಲಕ್ಷ ಅವನಿಗೆ ರಿಫಂಡ್ ಆಗುತ್ತೆ. ಒಂದು ಅಮೌಂಟ್ ಇದು ಅವನಿಗೆ ಅಶ್ಯೂರ್ ಕೊಟ್ಟಿದ್ದಾರೆ, ಅದು 12 ಲಕ್ಷ ದುಡ್ಡು ಸಿಗುತ್ತೆ ಅಂತೇಳಿ. ಅವನಿಗೆ ಮೆಡಿಕಲ್ ಫೆಸಿಲಿಟೀಸು ಮತ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಹೆಲ್ಪ್ ಆಗುವಂಥದ್ದು ಮತ್ತು ಕ್ಯಾಂಟೀನ್ ಫೆಸಿಲಿಟೀಸು, ಅದಲ್ಲದೆ ಎಕ್ಸ್ ಅಗ್ನಿವೀರ್ ಅಂತೇಳಿ ಅವಕಾಶ ಕೊಡ್ತಂಥದ್ದು. ಇತ್ತೀಚೆಗೆ ಬಹಳಷ್ಟು ಡಿಪಾರ್ಟ್ಮೆಂಟ್ಗಳು ಅವಕಾಶ ಕೊಟ್ಟಿದ್ದಾರೆ. ಎಕ್ಸ್ ಅಗ್ನಿವೀರಾಗಿ ಬರುವಂಥ ಮಕ್ಕಳುಗಳಿಗೆ ಡೆಲ್ಲಿ ಪೊಲೀಸ್ 20% ನಾನು ತೊಗೋತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ವೇಸ್ಟ್ ಆಗಲ್ಲ, ಬಂದಮೇಲೆ ಕೂಡ ಸೆಲೆಕ್ಷನ್ ಆಗ್ಬೋದು, ಮತ್ತೆ ಹೋಗ್ಬೋದು. BSF 50% ಅಂತ ಹೇಳಿದ್ದಾನೆ. CRPF, CSF, ITBP, SSB ಇಂಥವ್ರೆಲ್ಲ 10% ಅಂತ ಹೇಳಿದ್ದಾರೆ. ಇನ್ನು ಸ್ಟೇಟ್ ಗೌರ್ಮೆಂಟ್ ಕೂಡ ಕೆಲವೊಂದು ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಅದು ಅನೌನ್ಸ್ ಮಾಡಿದ್ರೆ ಅದರಲ್ಲೂ ಕೂಡ ಸೆಲೆಕ್ಷನ್ ಆಗೋಗ್ಬೋದು. ಇಷ್ಟೇ ಅಂತಲ್ಲ, ಪ್ರೈವೇಟ್ ಸೆಕ್ಟರ್ ಕಾಯ್ತಾ ಇದ್ದಾರೆ ಅವ್ರನ್ನ. ಯಾರೋ ಒಬ್ಬ ವ್ಯಕ್ತಿನ ಸೆಕ್ಯೂರಿಟಿ ಗಾರ್ಡಾಗಿ ನಿಲ್ಸ್ಕೊಳ್ಳೋ ಬದಲಾಗಿ ಇಂಥವ್ರನ್ನ ಕರ್ಕೊಂಡ್ರೆ ಆಲ್ರೆಡಿ ರೆಡಿ ಟು ಫೈಟ್, ರೆಡಿ ಟು ಸೆಕ್ಯೂರ್ಡ್, ಎಲ್ಲದಕ್ಕೂ ರೆಡಿ ಇದ್ದಾನೆ ಇವನು ವ್ಯಕ್ತಿ, ಚೆನ್ನಾಗಿ ಕೊಡ್ತಾನೆ. ಇವನಿಗೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಡೈರೆಕ್ಟ್ ಸೂಪರ್ವೈಸರ್ ತೊಗೊಂಡ್ಬಿಡ್ತಾರೆ, ಮ್ಯಾನೇಜರ್ ತೊಗೊಂಡ್ಬಿಡ್ತಾರೆ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಅದರಿಂದಾಗಿ ನಾನು ಹೇಳ್ಕೊಳ್ಳೋದು ಇಷ್ಟೇ, ಇದು ಒಂದು ನನ್ನ ಲೈಫ್ ಚೆನ್ನಾಗಿರುತ್ತೆ, ನಮ್ಮ ಆರ್ಥಿಕವಾಗಿ ಅಥವಾ ಬೇರೆ ರೀತಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ವಿಚಾರಕ್ಕಿಂತ ಹೆಚ್ಚು ಮೊದಲು ನಮ್ಮ ದೇಶ ಕಾಯುವಂಥ ಪ್ರತಿಯೊಬ್ಬನ ಕರ್ತವ್ಯ ಅದು. ಅದೇ ಯಾರೇ ಆಗಿರಲಿ, ಒಂದು ಚಿಕ್ಕ ಮಗುವಿಂದ ಅದನ್ನೇ ಬೆಳೆಸ್ಕೊಂಡು ಇಸ್ರಾಯೇಲ್ ಇವತ್ತು 84 ಲಕ್ಷ ಜನಸಂಖ್ಯೆ ಇರೋಂಥದ್ದು. ಟೋಟಲ್ ಜನಸಂಖ್ಯೆ ಇರೋಂಥ 84 ಲಕ್ಷ ಇದ್ರೂ ಕೂಡ ಹೊಲ್ಡಲ್ಲಿ ಎಲ್ಲಿ ಬೇಕಾದ್ರೂ ಯುದ್ಧ ಮಾಡ್ತೀನಿ ರೆಡಿ ಆಗ್ತಾರೆ. ಕಾರಣ ಅಂದರೆ ಅಲ್ಲಿರುವಂಥ ಮಹಿಳೆಗಳಾಗಿರ್ಬೋದು, ವಯಸ್ಸಾಗಿರುವಂಥ ನಮ್ಮ ವೃದ್ಧರ ಆಗಿರ್ಬೋದು, ಚಿಕ್ಕ ಮಕ್ಕಳಿಂದ ಅವ್ರನ್ನ ಮನಸ್ಸಿಗೆ ತಂದುಬಿಡ್ತಾರೆ. ಆ ಚಿಕ್ಕ ಮಕ್ಳಿಗೆ ಹೇಳ್ತಾರೆ, ಮೊದಲು ನಿನ್ನ ದೇಶ ಕಾಪಾಡು, ನಿನ್ನ ದೇಶ ಕಾಪಾಡೋದು ನಿನ್ನ ತಂದೆ ತಾಯಿನ ಕಾಪಾಡ್ಕೊಂಡಂಗೆ ಅದನ್ನು ಕಾಪಾಡು ಅಂತ ಹೇಳ್ತಾರೆ. ಇದು ನಮ್ಮ ಮನಸ್ಸಲ್ಲಿ ಬರಬೇಕಿರೋಂಥದ್ದು. ಮೊದಲು ಅಗ್ನಿಪಥ ಸ್ಕೀಮ್ನಲ್ಲಿ ಮಕ್ಕಳು ಸೆಲೆಕ್ಷನ್ ಹೋಗಲಿ, ಅಲ್ಲಿ ಹೋದ್ಮೇಲೆ ನಮ್ಮದೇ ಸೇನೆ ನಮ್ಗೆ ಏನು ಬೇಕೋ ಅದೆಲ್ಲ ವೆರಿಫೈ ಮಾಡುತ್ತೆ. ಈಗಲೂ ರಿಟೈರ್ಡ್ ಬಂದಿದ್ದೀನಿ, ನನಗೆ ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆ ಇದೆ. 16 ಜಾಗದಲ್ಲಿ ನಾನು ಡ್ಯೂಟಿ ಮಾಡೋಂಥದ್ದು. ಫಾರಿನ್ ಡ್ಯೂಟಿ ಮಾಡಿದ್ದೀನಿ, ಸಂಧು ಮುನಿಕೃಷ್ಣ ಏನೀಗ ಮುಂಬೈ ಅಟ್ಯಾಕ್ ಆಯಿತು, ಅಲ್ಲೂ ಡ್ಯೂಟಿ ಮಾಡಿದ್ದೀನಿ. ಅವ್ರ ಜೊತೆ ನನಗೆ ಸೀನಿಯರ್ ಆಫೀಸರ್ ಅವರು. ಮುಂಬೈ ಅಟ್ಯಾಕಲ್ಲಿ ನಾನು ಕೂಡ ಇನ್ವಾಲ್ವ್ ಆಗಿದ್ದೀನಿ, 3 ಶತ್ರು ಹೊಡೆದಿದ್ದೀನಿ, ನಂತರ ಕೂಡ ಅವಾರ್ಡ್ಸ್ ಇದೆ. ಸೊ ಅದಾದರೆ ಆಪ್ರೇಷನ್ 13 ಆಪ್ರೇಷನ್ಗಳು ಮಾಡಿದ್ದೀನಿ. ಎಲ್ಲ ಮಾಡಿದ್ರು ಕೂಡ ನಾನು ಸರ್ಕಾರ ಏನು ಕೂಡ ನಾನು ಕೊಟ್ಟಿದೆ. ನಾನು ಇಲ್ಲಿ ಆರಾಮಾಗಿ ಬೇಕಾದ್ರೆ ನಾನು ಏನು ಮಾಡ್ದೇನೆ ಕೂಡ ಆರಾಮಾಗಿ ಮನೇಲಿ ನನ್ನ ಫ್ಯಾಮಿಲಿ ಸಾಕೊಂಡು ಹೋಗ್ಬೋದು. ಕಾರಣ ನಮ್ಮ ಮಾಡುವಂಥ ಕೆಲಸಕ್ಕೆ ನಮ್ಮ ಸರ್ಕಾರ ಏನು ಕೂಡ ಕೊಡುತ್ತೆ. ಅದು ನಾವು ಯಾವಾಗಲೂ ಕೂಡ ರಿಫ್ಲೆಕ್ಷನ್ ವೇಟ್ ಮಾಡೋಕೆ ಹೋಗಬಾರ್ದು. ಯಾಕೆ ದೇಶ ಸೇವೆ ಅಂತ ಬಂದಾಗ ನಮ್ಮ ಕರ್ತವ್ಯ ನಾವು ಕರೆಕ್ಟಾಗಿರಬೇಕು. ಸೊ ಹಿಂದಿನಲ್ಲಿ ಯಾವಾಗಲೂ ಅದೇ ಹೇಳ್ತಾರೆ, ಕರ್ಮ ಕರೋ ಫಲ್ಕಿಂತ ಜನ ಕರು ಅಂತೇಳಿ. ಯಾವಾಗಲೂ ನಮ್ಮ ಕರ್ತವ್ಯ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಅಲ್ಲಿ ಕೊಡುವಂಥ ಏನು ಕೊಡ್ತಾರೆ ನಮಗೆ ಅದನ್ನು ಪ್ರತಿಫಲನ ಕಾಯಕ್ಕೆ ಹೋಗಬಾರ್ದು. ಕೊಡ್ತಾರೆ, ಅದು ಗೊತ್ತಿದ್ದವ್ರು ಏನು ಕೊಡ್ತಾರೆ. ಇನ್ನು ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಬಗ್ಗೆ ಮಾತಾಡೋದಾದ್ರೆ ಯಾವ ಕಾರಣಕ್ಕೆ ಮತ್ತು ಯುದ್ಧ ಯಾವೆಲ್ಲ ರೂಪ ತಾಳ್ಬೋದು ಮುಂದೆ ಅಂತ? ಸರ್, ಇದು ವೈಯಕ್ತಿಕವಾಗಿ ಒಂದು ಬಿಸ್ನೆಸ್ಸನ್ನಲ್ಲಿ ನಡೀತಾರಂಥ ಯುದ್ಧ. ಇದು ಯಾವುದೇ ರೀತಿ ದ್ವೇಷ ಭಾವನೆಗಳಲ್ಲಿ ಏನೋ ಒಂದು ನಮಗಿಂದ ಮೇಲ್ಗಡೆ ಹೋಗ್ಬಿಡ್ತಾರೋ ಕೆಳಗಡೆ ಹೋಗ್ಬಿಡ್ತಾರೋ ಅನ್ನೋ ಒಂದು ಉದ್ದೇಶದಿಂದ ಇದು ನಡೀತಾರಂಥದ್ದು. ಇದನ್ನೇನು ಈಗ ಆಯಿಲ್ ಫ್ಯೂಲ್ಸ್ಗಳಾಗಿರ್ಬೋದು. ಸೊ ಈ ಥರ ಅವರಲ್ಲಿರುವಂಥ ನನ್ನ ಕಂಟ್ರೋಲ್ ಇರಲಿ, ನನ್ನ ಪ್ರೆಸರ್ ಇರಲಿ, ನಾನು ಹೇಳ್ದಂಗೆ ಕೇಳಲಿ, ನಾನು ದೊಡ್ಡಣ್ಣ ಅನ್ನೋ ಒಂದು ವಿಚಾರಗಳಾಗಿರ್ಬೋದು, ಈ ಥರ ನಡೀತಾರ ಅಂಥದ್ದು. ಇದು ಭಾರತ ದೇಶಕ್ಕೆ ಕೆಲವರು ಅನ್ಕೋತಾರೆ ದೇಶಕ್ಕೆ ಬುಡಕ್ಕೆ ಬಂತು ಏನೋ ಆಗ್ಬೋದು ಅಂತೇಳಿ. ನನಗನ್ಸಿದ ಪ್ರಕಾರ ಮೋದಿಜಿ ಇರೋ ತನಕ ದೇಶದ ಕಡೆ ತಿರುಗಿ ನೋಡ್ಲಿಕ್ಕೆ ಯಾರಿಗೂ ಚಾನ್ಸ್ ಇಲ್ಲ. ಸೊ ನನಗೆ ಇರುವಂಥಾಗೆ ನಾನು ಅವರ ಆಡಳಿತದಲ್ಲಿ ಡ್ಯೂಟಿ ಇದ್ದೆ, 2018 ರಿಟೈರ್ಡ್ ಆಗಿದ್ದು. ಮೋದಿಜಿಯವ್ರ ಬಗ್ಗೆ ಹೇಳ್ತಾರಂಥದ್ದು, ನಾನು ಯಾವುದೇ ರೀತಿ ಪಕ್ಷಪಾತ ಮಾತಾಡ್ತಾ ಇಲ್ಲ. ಮೋದಿಜಿಯವರು ಭಾರತ ದೇಶಕ್ಕೆ ಪ್ರಧಾನಿ ಆದ ನಂತರ ಸೇನೆಗೆ ಕೊಟ್ಟಿರುವಂಥ ತಾಕತ್ತು ಮತ್ತು ಬಂದಿರುವಂಥ ಹೊಸ ಟೆಕ್ನಾಲಜಿ, ಒಂದು ಈಗಿನ ಜನ್ರೇಷನ್ಗೆ ಬೇಕಿರುವಂಥ ಎಲ್ಲ ಇನ್ಸ್ಟ್ರೂಮೆಂಟ್ ವೆಪನ್ಸ್ಗಳೆಲ್ಲೂ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮೊದಲು ನಮ್ಮ ಯಾವ ರೀತಿ ಅಂತಂದರೆ ಕಾಶ್ಮೀರದಲ್ಲಿ ನಾವು ಕೈ ಕಟ್ಕೊಂಡು ಓಡೋಂಥ ಪರಿಸ್ಥಿತಿ ಬಂದಿತ್ತು. ಕಲ್ಲಲ್ಲಿ ಹೊಡಿತಿದ್ರು, ಕೆಟ್ಟದಾಗ ಬೈತಾ ಇದ್ರು, ನಾವೇನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಭಾಳ ನಮಗೆ ನಾಚಿಕೆ ಆಗ್ತಾಯಿದ್ವಿ. ಯೂನಿಫಾರ್ಮ್ ಹಾಕೊಂಡು ಅವ್ರ ಹತ್ರ ಬೈಸ್ಕೊಬೇಕಂತ ಹೇಳ್ತಾರೆ. ತುಂಬ ಕಷ್ಟದಲ್ಲಿ ಡ್ಯೂಟಿ ಮಾಡ್ತಾಯಿದ್ವಿ. ಯಾವಾಗ ಮೋದಿಜಿ ಬಂದ ಮೇಲೆ ಅವರು ಇದೆಲ್ಲ ತುಂಬ ಬದಲಾವಣೆ ತಂದರು. ಆರ್ಟಿಕಲ್ 370, 35 ಆ್ಯಕ್ಟಿವ್ ಎಲ್ಲ ತೆಗೆದುಹಾಕಿದ್ರು. ಭಾಳಷ್ಟು ಬದಲಾವಣೆ ತಂದಿದ್ದಾರೆ. ಬರೀ ಎಷ್ಟೇ ಅಂತಲ್ಲ, ಕಾಶ್ಮೀರ ಅಂತಲ್ಲ, ಚೈನಾ ಬಾರ್ಡರ್ಲ್ಲೂ ಕೂಡ ಭಾಳಷ್ಟು ಘರ್ಷಣೆಗಳು ನಡೀತಾ ಇದ್ವು. ಇಂಡೈರೆಕ್ಟ್ಲಿ ಹೊರಗಡೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಕಷ್ಟ ನಮ್ಗೆ ಗೊತ್ತಿತ್ತು. ಅಲ್ಲಿದ್ದಾಗ ಮುಖಾಮುಖಿ ಹೊಡೆದಾಡ್ತಾ ಇದ್ವಿ. ಸೊ ಗುದ್ದಂ ಯುದ್ಧ ನಡೀತಾ ಇತ್ತು. ಅದೆಲ್ಲವೂ ಕೂಡ ಬಹಳಷ್ಟು ಕಂಟ್ರೋಲ್ ತಂದಿದ್ದಾರೆ. ಸೊ ಮೋದಿಜಿ ಇರೋ ತನಕ ಅಷ್ಟು ಸುಲಭವಾಗಿ ನಮ್ಮ ದೇಶನ ಯಾರೂ ಕೂಡ ನಮ್ಮ ದೇಶದ ಮೇಲೆ ಯಾವ ಅಟ್ಯಾಕ್ ಮಾಡಲಿಕ್ಕೆ ಆಗಲ್ಲ. ತುಂಬ ಟೆಕ್ನಾಲಜಿ ಬೆಳೆದಿದೆ. ನಮ್ಮ DRDO ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಸ್ವದೇಶಿಯಿಂದ ಭಾಳಷ್ಟು ನಮ್ಮ ವೆಪನ್ಸ್ಗಳನ್ನ ಪ್ರೊಡಕ್ಟ್ ಮಾಡಿದ್ದಾರೆ. ಇದರಿಂದಾಗಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಶದ ಮೇಲೆ ಯುದ್ಧ ಮಾಡಲಿಕ್ಕೆ ಕಷ್ಟ ಇದೆ. ನೋಡೋಕ್ಕೆ ಮಾತ್ರ ಅನಿಸುತ್ತೆ ನಮ್ಮ ದೇಶದಲ್ಲಿ ಅಬಾದಿ ಜಾಸ್ತಿ. ಅಬಾದಿ ಮೀನ್ಸ್ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಲ್ಲ ಅಂತಲ್ಲ. 140 ಕೋಟಿ ಇರುವಂಥ ಜನಸಂಖ್ಯೆನ ಕಂಟ್ರೋಲ್ ಮಾಡುವಂಥ ನಮ್ಮ ದೇಶ, ಅಲ್ಲಿಗೆ ಅರ್ಥ ನಮ್ಮ ದೇಶ ಯಾವುದರ ಇರಬೇಕು ಅಂತೇಳಿ ಇಷ್ಟು ಕಂಟ್ರೋಲ್ ಮಾಡುವಂಥ ದೇಶ. ಸೊ ಇವಾಗಲೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಸೈನಿಕರ ಒಂದು ತಾಕತ್ತು, ಅವ್ರ ಮನಸ್ಥಿತಿ ಹೇಗಿದೆ ಅಂತಂದರೆ, ಸೊ ಬಿಟ್ಟರೆ ಸಾಕು. ಸೊ ಅವರು ತನ್ನ ಜೀವದ ಬಗ್ಗೆ ಚಿಂತೆ ಮಾಡೋಕ್ಕೋಗಲ್ಲ.
ಯಾವ ನಮ್ಮ ದೇಶ ಅನ್ನೋ ಭಾವನೆ ಇರ್ತದೆ, ಯಾವ ಬೇಕಾದ್ರೂ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ. ಇದಕ್ಕೆ ರೀಸನ್ ನೋಡ್ಬೇಕಂದ್ರೆ ಆಪರೇಷನ್ ಸಿಂಧೂರ್ ನೋಡಿದ್ದೀರಾ, ಆಪರೇಷನ್ ಸರ್ಜಿಕಲ್ ಸ್ಟ್ರೈಕ್ ನೋಡಿದ್ದೀರಾ, ಆಪರೇಷನ್ ಏರ್ ಸ್ಟ್ರೈಕ್ ನೋಡಿದ್ದೀರಾ, ಇವೆಲ್ಲವೂ ಕೂಡ ನಮ್ಮ ಸೋಲ್ಜರ್ಸ್ ಮಾಡೋಂಥದ್ದು ಒಂದು ಸಾಧನೆಗಳವೆಲ್ಲ. ಈಗ ಯಾವುದೊಂದು ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದ್ರೆ ಗಡಿಯನ್ನ ಕಾಯ್ತಾ ಇರೋಂಥದ್ರು ಪ್ರತ್ಯುತ್ತರ ಕೊಡ್ಬೋದಾ ಅಥವಾ ಕಮಾಂಡರ್ ಅವರ ಹೇಳಿಕೆ ಕಾಯ್ಬೇಕಾ ಹೇಗೆ ಅಂತ? ಇಲ್ಲ, ಇದರಲ್ಲಿ ಸರಿ ಏನಾಗ್ತದಂದ್ರೆ ಪ್ರತಿಯೊಂದು ಕೂಡ ಕಮಾಂಡ್ ಇರ್ತದೆ, ಆದರೆ ಕೆಲವೊಂದು ಸೀಕ್ರೆಟ್ ಇರ್ತವೆ. ಕೆಲವೊಂದು ಸೀಕ್ರೆಟಲ್ಲ ಅವ್ರಿಗೂ ಕೂಡ ನಿಬಂಧನೆಗಳಿರ್ತವೆ, ರೆಸ್ಟ್ರಿಕ್ಷನ್ ಇರುತ್ತೆ. ಇಲ್ಲಾಂದರೆ ಸ್ಮೂತ್ ಸಿಸ್ಟಮ್ನಾಗೆಲ್ಲ ಮಾಡ್ಲಿಕ್ಕಾಗಲ್ಲ. ಆಮೇಲೆ ಪ್ಯಾರಾ ಕಮಾಂಡೋಸ್ ಇರ್ತಾರೆ, ಎನರ್ಜಿ ಕಮಾಂಡೋಸ್ ಇರ್ತಾರೆ. ಈ ನಮ್ಮಲ್ಲಿ ಇರುವಂಥ ಒಳಗಡೆ ಇರುವಂಥ ಉಗ್ರವಾದಿಗಳ ಥರನೇ ಈ ವಿಷಯ ಹಾಕೊಂಡು ನಮ್ಮ ಸೈನಿಕಗಳಿರ್ತಾರೆ. ನಾವು ಡ್ಯೂಟಿ ಇದಾವೆಲ್ಲ ಮಾಡಿದ್ದೀವಿ. ಗೊತ್ತೇ ಆಗಲ್ಲ ಅವ್ರು ಪಬ್ಲಿಕ್ ಅಥವಾ ಟೆರರಿಸ್ಟ್ ಅಥವಾ ಸೈನಿಕರಿಗೆ ಗೊತ್ತಾಗಲ್ಲ, ಆ ಥರನೂ ಕೂಡ ನಮ್ಮಲ್ಲಿ ಒಳಗಡೆ ಇರ್ತಾರೆ. ಇದೆಲ್ಲವೂ ಕೂಡ ನಾವು ಒಳಗಡೆ ಮಾಡಬೇಕಾಗುತ್ತೆ. ಅದನ್ನು ಮಾಡಲಿಲ್ಲ ಅಂತಂದ್ರೆ ರಕ್ಷಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ತೋರಿಸ್ಕೊಳ್ಕೊಂಥರ ಇದ್ದರೆ ಮಾಡೋದೊಂಥರ ಮಾಡಬೇಕಾಗುತ್ತೆ. ನಮ್ಮ ಸೈನಿಕರಲ್ಲಿ ಆ ಥರ ಯಾವುದೇ ಒಂದು ಸಂಕಟ ಬಂದರೂ ಕೂಡ ಎದುರಿಸುವಂಥ ಶಕ್ತಿ ನಮ್ಮ ಸೈನಿಕರಲ್ಲಿ ಯಾವಾಗಲೂ ಇದೆ, ಸದಾ ಇರ್ತದೆ. ಸಿಯಾಚಿನಲ್ಲಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ದೀರಾ, ಅಲ್ಲಿ ಹೇಗಿತ್ತು ಅಂತ? ಆ ವಾತಾವರಣನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಮತ್ತೆ ತುಂಬಾ ಕಷ್ಟಕರ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳೋದು. ಸಿಯಾಚಿನ್ ಅನ್ನೋದು ನಿಜವಲ್ಲೂ ಕೂಡ ನಮ್ಮ ವರ್ಲ್ಡ್ಗೆ ಕೋಲ್ಡೆಸ್ಟ್ ಏರಿಯಾ ಅಂತ ಹೇಳ್ತೀವಿ ಅದನ್ನು. -40 ಡಿಗ್ರಿ, -50 ಡಿಗ್ರಿ, -60 ಡಿಗ್ರಿ ತನಕಲೂ ಹೋಗಿದೆ ಅಲ್ಲಿ. ನಮ್ಮಲ್ಲೇ ಒಂದು ಜಸ್ಟ್ 0 ಡಿಗ್ರಿ ಸೆಲ್ಸಿಯಲ್ಲೇ ಮನುಷ್ಯ ಬದುಕೋದು ಕಷ್ಟ. ಒಬ್ಬ ಮನುಷ್ಯ ಒಂದು ಹಾರ್ಮೋನಿಸ್ ನಮ್ಮ ಶರೀರದಲ್ಲಿರುವಂಥ ಅಂಗಗಳೇನಿದ್ದಾವೆ ಇವೆಲ್ಲವೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು, ನಮ್ಮ ಮಸಲ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡಬೇಕು ಅಂತಂದರೆ ಒಂದು 20 to 30 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇತ್ತು ಅಂದರೆ ಆರಾಮಾಗಿ ವರ್ಕ್ ಮಾಡ್ತಾನೆ. ಡೌನ್ ಆಗ್ತಾ ಹೋಗ್ತಂದ್ರೆ ಅವ್ನು ಕಡಿಮೆ ವರ್ಕ್ ಮಾಡಲಿಕ್ಕಾಗಲ್ಲ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತಗೋಗುತ್ತೆ, ಮಸಲ್ಸ್ ಎಲ್ಲ ಐಸ್ ಆಗ್ಬಿಡುತ್ತೆ, ಕೋಲ್ಡ್ ಆಗ್ಬಿಡುತ್ತೆ, ಟೈಟ್ ಆಗ್ಬಿಡ್ತವೆ, ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಅವನಿಗೆ ಟೆನ್ಷನ್ ಶುರು ಆಗ್ತದೆ, ತಲೆನೋವು ಶುರು ಆಗ್ತದೆ, ಹೆಡೇಕ್ ಶುರು ಆಗ್ತದೆ. ಈ ಥರ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸುವಂಥ ಚಿಲ್ಬ್ಲಿನ್ ಭಾರಿ ಡೇಂಜರು. ಸಿಯಾಚಿನ್ನು 18,000ದಿಂದ 24,000 ತನಕನೂ ಕೂಡ ಅದು ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸಿಯಾಚಿನ್ 1, 2, 3 ಅಂತೇಳಿ. ಸಿಯಾಚಿನ್ನಲ್ಲಿ ಡ್ಯೂಟಿ ಮಾಡಲಿಕ್ಕೆ ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ ಅವ್ರಿಗೆ. ಎಲ್ಲರೂ ತಗೊಳ್ಳಲ್ಲ ಅದರಲ್ಲಿ ಆರೋಗ್ಯವಾಗಿಂತನ, ಶಕ್ತಿಯುತವಾಗಿದ್ದನ್ನು, ಯೋಚನೆ ಮಾಡೋ ಶಕ್ತಿ ಇದೆ, ಅದರಲ್ಲೂ ಸ್ಪೆಷಲಾಗಿ ಅವ್ರನ್ನ ಹುಡುಕಿ ತೊಗೊಂಡು ಹೋಗ್ತಾರೆ. ಸಿಯಾಚಿನ್ಗೆ ಹೋಗ್ಬೇಕಿದ್ರೆ ಅವ್ರನ್ನ ಮೊದಲು ಅವರಿಗೆ ಒಂದು 3 months ತಯಾರಿ ಮಾಡಿ ಸ್ಟೇಜ್ ಟು ಸ್ಟೇಜ್ ಕಳಿಸ್ಕೊಡ್ತಾರೆ. ಸ್ಟೇಜ್ 1, ಸ್ಟೇಜ್ 2 ಅಂದರೆ ಅವ್ರಿಗೆ ಒಂದು 10,000 feet ಹೈಟ್ಗೆ ಹೋಗ್ತಾರೆ ಸಮುದ್ರ ತಳದಿಂದ. ಅಲ್ಲಿಗೆ ಹೋದ್ಮೇಲೆ ಅವ್ನಿಗೆ ಹೇಗಿದೆ ವಾತಾವರಣ ನೋಡ್ತಾರೆ. 12,000 ಕರ್ಕೊಂಡು 15,000 ಕರ್ಕೊಂಡು ಹೋಗ್ತಾರೆ, 80,000 ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಾವು ಕರೆಕ್ಟಾಗಿತ್ತು ಅಂತಂದರೆ ಅವ್ನ ಮಸ್ತಿ ಸರಿತು ಅಂದರೆ ಅವ್ನಿಗೆ ಡೈಲಿ ವಿಚಾರಿಸ್ಕೊಳ್ತಾ ಇರ್ತಾರೆ. ಸರಿ ಇತ್ತು ಅಂತಂದ್ರೆ ಮಾತ್ರ ಅವನಿಗೆ ಅಲ್ಲಿ ಇರಲಿಕ್ಕೆ ಒಂದು 6 months ಅವಕಾಶ ಕೊಡ್ತಾರೆ. 6 months ಜಾಸ್ತಿ ಅವಕಾಶ ಕೊಡ್ತಿಲ್ಲ ಅಲ್ಲಿ. ಏನಕ್ಕೆ ಕೊಡ್ತಿಲ್ಲ ಅಂತಂದರೆ ಅಲ್ಲಿ ಅಂಗಗಳೆಲ್ಲವೂ ಕೂಡ ವೀಕ್ ಆಗಿಬಿಡ್ತವೆ. ಒಂದು 6 months ಇತ್ತು ಅಂದರೆ ಅಲ್ಲಿರುವಂಥ ಒಂದು ವಾತಾವರಣಕ್ಕೆ ಶರೀರದ ಪ್ರತಿಯೊಂದು ಅಂಗಗಳು, ಕಣ್ಣಾಗಿರಲಿ, ಅದು ಸಾಫ್ಟ್ ಇನ್ನು ನಮ್ಮ ಪಾರ್ಟ್ಸ್ಗಳಿದ್ದಾವೆ ಎಲ್ಲ ವೀಕ್ ಆಗ್ತಾ ಹೋಗ್ತವೆ. ವೀಕ್ ಆಗ್ತಾ ಹೋದಾಗ ಸುಮಾರು 6 ತಿಂಗಳಿದ್ದರೆ 2-3 ವರ್ಷ ಒಂದು ವಯಸ್ಸು ಕಡಿಮೆ ಆದಂತೆ ಆಗ್ಬಿಡ್ತದೆ. ಮತ್ತು ಫುಡ್ ವ್ಯತ್ಯಾಸ ಆಗುತ್ತೆ, ಅಲ್ಲಿ ಹೋದೆಲ್ಲ ಡ್ರೈ ಫುಡ್ಸ್ ತಿನ್ನಬೇಕಾಗುತ್ತೆ, ಏನು ಬಿಸಿ ಮಾಡ್ಕೊಳಿಕ್ಕಾಗಲ್ಲ. ಆ ಒಂದು ಜಾಗ ಹೆಂಗಿರುತ್ತಂದರೆ ಹೇಳ್ಕೊಳ್ಳೋದು ಸ್ವಲ್ಪ ಒಂದು ರೀತಿ ಮುಜುಗರ ಆಗ್ಬೋದು. ಬಿಸಿ ನೀರನ್ನ ಕುದಿಯೋ ನೀರನ್ನ ತಗೊಂಡೋಗ್ಬಿಟ್ಟು ನಾವು ಟಾಯ್ಲೆಟ್ಗೆ ಅಂತ ಹೋದಾಗ ಅದು ಒಂದು ವಿತಿನ್ 30 seconds 1 minute ನಾವು ಅದನ್ನು ಮುಗಿಸ್ಕೊಂಡು ಯೂಸ್ ಮಾಡಲಿಲ್ಲ ಅಂತಂದರೆ ಅದು ವಯಸ್ಸಾಗ್ಬಿಡ್ತದೆ. ಯೂಸ್ ಮಾಡೋಕ್ಕೆ ಆಗಲ್ಲ. ಮತ್ತು ಹೇಗೆ ಮಾಡೋದು ಜೀವನ? ಆ ಥರ ಆಗ್ತದೆ. ಬರಿಷ್ಠೆ ಅಂತ ಅಲ್ಲ, ಅಲ್ಲಿನೆಲ್ಲ ಗುಂಡಿ ತೋಡಿ ನಾವಂತ ಯೂಸ್ ಮಾಡೋವಂಥದ್ದು ಟಾಯ್ಲೆಟ್ಸು. ಅದು ಯೂಸ್ ಮಾಡಬೇಕಾದ್ರೆ ಬೆಳಿಗ್ಗೆ ಮತ್ತೆ ವಾಪಸ್ ಬಂದು ಬೆಳಿಗ್ಗೆ ಬಿಡಿ ಅದು 1 ಗಂಟೆ ಬಿಟ್ಟು ಹೋಯ್ತು ಅಂದರೆ ಎಲ್ಲ ಕಲ್ಲಾಗಿರ್ತದೆ. ಅದರಲ್ಲಿ ನಾವು ಆರೆಗಳು ತಗೊಂಡು ಅದನ್ನು ಹೊಡೆದು ತಳ್ಳಬೇಕಾಗುತ್ತೆ. ಆ ಥರ ಪರಿಸ್ಥಿತಿ ಇದೆ ಅಲ್ಲಿ. ಊಟಕ್ಕಂತೂ ಇದೆ. ಇಷ್ಟೇ ಹೇಳಿದ್ಮೇಲೆ ನೀವು ಊಟದ ಕೇಳೋಂಗೇ ಇಲ್ಲ. ಊಟ ತಿನ್ನಬೇಕು ಅಂತಂದ್ರೆ ನಾವು ಅಲ್ಲಲ್ಲಿ ಬಿಸಿ ಅಲ್ಲಲ್ಲೇ ತಗೊಂಡು ತಿನ್ಕೊಬೇಕು, ಇಲ್ಲಾಂದ್ರೆ ಆಗೋದೇ ಇಲ್ಲ. ಮತ್ತು ಆ ಟೆಂಪ್ರೇಚರ್ ಒಳಗಡೆ ನಾವು ಒಳಗಡೆ ಇರಬೇಕಾಗುತ್ತೆ. ಹೊರಗಡೆ ಹೋಗ್ತೀವಿ ಅಂದ್ರೆ ನಮ್ಗೆ ಕೊಟ್ಟೋದು ಇಕ್ವಿಪ್ಮೆಂಟ್ಸ್ ತುಂಬ ಹೆಲ್ಪ್ ಆಗ್ತಾಯಿದೆ. ನಮ್ಮ ಭಾರತೀಯ ಸೇನೆಗೆ ಇಕ್ವಿಪ್ಮೆಂಟ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡೋದ್ರಿಂದ ಹೊರಗಡೆ ಎಲ್ಲೇ ಹೋದರೂ ಕೂಡ ಇಷ್ಟು ಸಮಯದ ತನಕ ನಾವು ಆರಾಮಾಗಿ ಇದು ಬರ್ಬೋದು. ಇನ್ನು ಯುದ್ಧದ ಸಂದರ್ಭದಲ್ಲಿ ಯಾವುದೋ ಯುದ್ಧ ನಡೀತಾ ಇದೆ ಅನ್ನೋ ಸಂದರ್ಭದಲ್ಲಿ ಒಬ್ಬ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಈಗ ತನ್ನ ಜೀವವನ್ನ ಪ್ರಾಣಕ್ಕಿಟ್ಟು ಹೋರಾಡಬೇಕಾಗುತ್ತೆ, ಆ ಸಂದರ್ಭದಲ್ಲಿ ಆ ಸೈನಿಕನ ಮನಸ್ಥಿತಿ ಹೇಗಿರುತ್ತೆ ಅಂತ? ಒಂದು ಆಪ್ರೇಷನ್, ಒಂದು ಯುದ್ಧ, ವಾರ್, 2 ಡಿಫ್ರೆನ್ಸ್ ಇದೆ. ಈಗ ಆಪ್ರೇಷನ್ ಅಂತ ಬಂದಾಗ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಟೆರರಿಸ್ಟಮ್ ಅಟ್ಯಾಕ್ ಆದಾಗ, ಯಾರೋ ಶತ್ರುಗಳು ಅಟ್ಯಾಕ್ ಮಾಡಿದಾಗ ಆ ಕ್ಷೇತ್ರವನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಂಥದ್ದು. ಯುದ್ಧ ಅಂತ ಬಂದಾಗ ಪೂರ್ತಿ ದೇಶನೇ ಹೊಡೆದಾಡೋವಂಥದ್ದು. ಕಾರ್ಗಿಲ್ ಕೂಡ ಅದನ್ನು ಆಪ್ರೇಷನ್ ಅಂತಲೇ ನಾವು ಕರೆಯೋಂಥದ್ದು, ಯುದ್ಧ ಅಂತ ಕರೆಯಲ್ಲ. ಯುದ್ಧ ಅಂತೇಳಿ ಎಲ್ಲ ಜನಗಳು ಅಂದ್ಕೊಂಡಿದ್ದಾರೆ, ಅದನ್ನು ಯುದ್ಧ ಅಲ್ಲ, ಅದು ಆಪ್ರೇಷನ್. ಏನಕ್ಕೆ ಯುದ್ಧ ಅಂತ ಮತ್ತೆ ಚೇಂಜ್ ಮಾಡಿದ್ರು ಅಂತಂದರೆ, ಅಲ್ಲಿ ನಡೀತದ ಘರ್ಷಣೆಗೆ ಬಾಕಿ ಬಾರ್ಡರಲ್ಲೂ ಕೂಡ ತಯಾರಾಗಿದ್ವಿ, ಅಲ್ಲೂ ಕೂಡ ಘರ್ಷಣೆ ನಡೀತಾ ಇದ್ವು. ಯುದ್ಧ ಅಂತೇಳಿ ನಾನು ಅನೌನ್ಸ್ ಮಾಡಿರಲಿಲ್ಲ, ಯುದ್ಧ ಮಾಡಬೇಕು ಅಂತ ಅನೌನ್ಸ್ ಆಗಿರಲಿಲ್ಲ. ಅವ್ರು ನಮ್ಮ ಕ್ಷೇತ್ರನ ಕಾಪಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ವಾಜಪೇಯಿ ಅವರ ಒಂದು ನೇತೃತ್ವದಲ್ಲಿ ನಡೆದಂಥದ್ದು. ನೋಡಿ, ಅವಾಗ ತಾನೇ ಸ್ವಲ್ಪ ಟೈಮ್ ಮುಂಚಿತವಾಗಿ ಲಾಹೋರ್ಗೆ ಬಸ್ ಬಿಟ್ಟಿದ್ರು. ಶಾಂತಿಯುತವಾಗಿರಬೇಕು ಅನ್ನೋ ಉದ್ದೇಶದಿಂದ ಬಿಟ್ಟಂಥದ್ದು.
ಅಲ್ಲಿ ಒಂದು ಆ ಕ್ಷೇತ್ರದನ್ನು ಕಾರ್ಗಿಲ್ ಕ್ಷೇತ್ರವನ್ನು ಅಷ್ಟೊತ್ತಲ್ಲಿ ಫೆಬ್ರವರಿ ತಿಂಗಳಲ್ಲಿ ಅವರು ಪ್ರಿಪ್ಲಾನ್ ಮಾಡ್ಕೊಂಡು ಒಳಗಡೆ ಎಲ್ಲ ಸೈನಿಕರೆಲ್ಲ ಬಂದುಬಿಟ್ಟಿದ್ರು. ಅವರು ಟೆರರಿಸ್ಟ್ ಒಂದು ವೇಷದಲ್ಲಿ ಎಲ್ಲ ಬಂದು ಆಲ್ರೆಡಿ ಸುಮಾರು 130 ಪೋಸ್ಟನ್ನು ಅವರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. ಯಾರೋ ಒಬ್ಬ ಯಾರ್ಡ್ ಅಂತ ಬರುತ್ತಲ್ಲ ಒಂದು ಎಮ್ಮೆ, ಅಲ್ಲಿದ್ದು ಯಾರ್ಡ್ ಅಂತ ಹೇಳ್ತೀವಿ, ಆ ಎಮ್ಮೆ ಏನೋ ಆ ಕಡೆ ಹೋಗಿದ್ದು ಹುಡುಕಕ್ಕೆ ಅಂತ ಒಬ್ಬ ವ್ಯಕ್ತಿ ಹೋಗ್ತಾನೆ. ಹೋದಾಗ ಅಲ್ಲಿ ಯಾರೋ ಮೇಲ್ಗಡೆ ಇರುವಂಥ ಕಂಡು ಬರುತ್ತೆ. ಯಾಕೆಂದರೆ 6 ಮಂತ್ ಕೆಳಗಡೆ 6 ಮಂತ್ ಮೇಲ್ಗಡೆ ಡ್ಯೂಟಿ ಅಂತ ನಮ್ಮಲ್ಲಿ ಆಲ್ರೆಡಿ ಹಂಚ್ಕೊಂಡ್ಬಿಟ್ಟಿದ್ವಿ ನಾವು. ಪೀಸ್ಫುಲ್ ಅಲ್ಲ, ಆವಾಗ ಪೀಸ್ ಅಂದರೆ ಅಗ್ರಿಮೆಂಟ್ ಆಗಿತ್ತು, ಸಿಂಬಲ್ ಅದರಲ್ಲಿ ಅಗ್ರಿಮೆಂಟ್ ಆಗಿತ್ತು. ಯಾವಾಗ 1971 ವಾರಲ್ಲೇ ಇಂದಿರಾ ಗಾಂಧೀಜಿ ಇದ್ದಂಥ ಸಮಯದಲ್ಲೇ ಒಂದು ಪೀಸ್ ಅಗ್ರಿಮೆಂಟ್ ಆಗಿತ್ತು. ಅಗ್ರಿಮೆಂಟ್ ಆಗಿದ್ದ ಕಾರಣ ಇನ್ನೂ ನಮ್ಮಲ್ಲಿ ಘರ್ಷಣೆ ಆಗಲ್ಲ ಅನ್ನೋದು ಉದ್ದೇಶದಿಂದ ಇತ್ತು. ಈಗ ತಾನೇ ವಾಜಪೇಯಿ ಕೂಡ ಒಂದು ಲಾವರ್ ಬಸ್ನ ಬಿಟ್ಟಿದ್ರು, ಇನ್ನೂ ಕೂಡ ಶಾಂತಿಯಾಗಿದೆ ಅಂತ ಅಂದ್ಕೊಂಡಿದ್ವಿ. ಆ ಸಮಯದಲ್ಲೇ ಮುಷರಫ್ ಅವರು ಒಂದು ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡಿದ್ರು, ಈ ಸೈನಿಕರನ್ನ ಟೆರರಿಸ್ಟ್ಗಳ ವೇಷದಲ್ಲಿ ಒಳಗಡೆ ಕಳಿಸ್ಬಿಟ್ರು. ಯಾವಾಗ ಯಾರ್ಡನ್ನ ಹುಡಿಕೊಂಡು ಹೋದ್ರು ಅಲ್ಲಿ ವ್ಯಕ್ತಿ, ಹೋದಾಗ ಮೇಲ್ಗಡೆ ಯಾರೋ ಕಂಡು ಬಂತು. ಯಾಕೆಂದರೆ ಆ ವ್ಯಕ್ತಿ ಚಿಕ್ಕದಿಂದ ಹುಟ್ಟಿದಾಗಿಂದ ಅಲ್ಲೇ ಇರೋಂಥ ವ್ಯಕ್ತಿ, ಇವು ನಮ್ಮ ಸೈನಿಕರ ಥರ ಕಾಣ್ತಾ ಇಲ್ವಲ್ಲ ಅನ್ನೋದು ಒಂದು ಮನಸ್ಸಿಗೆ ಬಂದು ಸೈನಿಕರಿಗೆ ಹೇಳ್ತಾರೆ. ಸೈನಿಕರಿಗೆ ಬಂದು ನೋಡಿದಾಗ ಅಲ್ಲಿ ಈ ಥರ ಸರ್ಚ್ ಮಾಡೋದು ಪಟ್ರೋಲಿಂಗ್ ಹೋಗುತ್ತೆ. ಪಟ್ರೋಲಿಂಗ್ ಹೋಗಿ ನೋಡಿದ್ರೆ ಮೇಲ್ಗಡೆ ಯಾರೋ ಇದ್ದಾರೆ. ಒಂದು ಟ್ರೂಪ್ ಹೋಗುತ್ತೆ, ಟ್ರೂಪ್ ವಾಪಸ್ ಬರೋದೇ ಇಲ್ಲ, ಹೊಡೆದಾಕ್ಬಿಡ್ತಾರೆ ಅವರು, ಬರೋದೇ ಇಲ್ಲ. ಈ ಥರ ಸಮಸ್ಯೆಗಳಾಗ್ತವೆ. ಆದರೆ ನೀವು ಹೇಳ್ದಂಗೆ ಸೈನಿಕರ ಮನಸ್ಥಿತಿ ಈ ಒಂದು ಕಾರ್ಗಿಲ್ ವಾರ್ನ ಮುಖ್ಯ ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನಡೆದಂಥ 1962 ಇಂಡೋ ಚೈನಾ ವಾರ್, 1965 ಇಂಡೋ ಪಾಕ್ ವಾರ್, 1971 ಇಂಡೋ ಪಾಕ್ ವಾರ್, ಇವೆಲ್ಲವೂ ಕೂಡ ಡಿಸ್ಕಷನ್ ಮಾಡಿದ್ರೆ ತುಂಬ ನಿಜವಾಗ್ಲೂ ಕೂಡ ಸೈನಿಕರ ತ್ಯಾಗ ಬಹಳಷ್ಟು ದೊಡ್ಡದು. ಈ ಕಾರ್ಗಿಲ್ ಒಂದು ಎಕ್ಸಾಂಪಲ್ ಬೇಕಂದ್ರೆ 4 ಪರಮವೀರ ಚಕ್ರ ಪಡ್ಕೊಂಡಂಥ ದೊಡ್ಡ ಒಂದು ಸಾಧನೆ ಮಾಡಿರುವಂಥ ಈ ಒಂದು ಯುದ್ಧ ಅಂತ ಹೇಳಲಿಕ್ಕೆ, ಆಪರೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನೋ ಮನೆ ಮೇಲೆ ನಿಂತ್ಕೊಂಡು ಒಂದು ಕಲ್ಲನ್ನು ಎಸೆದ್ರೆ ಕೆಳಗಡೆ ಇರೋರಿಗೆ ಏಟಾಗೋದು ಸಹಜ. ಅದು ಮೇಲ್ಗಡೆ ಎಸೆದ್ರೆ ಅವ್ನು ಬೀಳ್ತೋ ಇಲ್ವೋ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಹಂಗೆಲ್ಲ ಬಚ್ಚಿಟ್ಕೊಬೋದು ಮೇಲ್ಗಡೆಗೆ. ಅಷ್ಟೊಂದು ಮೇಲ್ಗಡೆ ಒಂದು ಕಲ್ಲು ಬಂಡೆಗಳಲ್ಲಿ ಅಥವಾ ಗುಹೆಗಳು ಮಾಡ್ಕೊಂಡು ಆರಾಮಾಗಿರ್ತಾನೆ ನಾವು. ಇವರು ಆಲ್ರೆಡಿ ಅಷ್ಟು ಹೈಟಲ್ಲಿದ್ದಾರೆ ಕಾರ್ಗಿಲ್ನಲ್ಲಿ. ಟೈಗರ್ ಇಲ್ಲಲ್ಲವ ಸುಮಾರು 16,000 ಫೀಟ್ ಹೈಟಲ್ಲಿದ್ದಾರೆ. ಅದು ದ್ರಾಸ್ ಅಂತ ಏರಿಯಾ ಬರುತ್ತೆ, ತುಂಬ ಕೋಲ್ಡೆಸ್ಟ್ ಏರಿಯಾ ಅದು. ಅದು ಒಂದು ನ್ಯಾಷನಲ್ ಹೈವೇನ ಕಟ್ ಮಾಡಿಬಿಟ್ರೆ ಇನ್ನು ಆ ಕಡೆಗೆ ಹೋಗಲಿಕ್ಕೆ ಅವ್ರಿಗೆ ಲದಾಖೆಲ್ಲ ಹೋಗಲಿಕ್ಕೆ ಅದನ್ನೆಲ್ಲ ನಾವೇ ವಶಪಡಿಸ್ಕೊಳ್ಳೋ ಅನ್ನೋ ಚಿಂತನೆ ಅವ್ರಿಗೆ. ಅದನ್ನು ನಾವೇ ಪಡ್ಕೊಂಡ್ರೆ ಈಗ ಈ POK ಇದೆಯಲ್ಲ, ಇಂಡಿಯನ್ನ ನಮ್ಮ ಭಾರತ ದೇಶದ ತಲೆಯನ್ನು ನಾವು ಭಾರತದಲ್ಲಿ ಮ್ಯಾಪ್ ತೋರಿಸ್ತಾ ಇದ್ದೀವಿ. ಅದು ತೋರಿಸ್ಲಿಕ್ಕೆ ಅಷ್ಟೇ. ಸುಮಾರು POK ಅನ್ನೋ ಜಾಗ 30% ಆಲ್ರೆಡಿ ಪಾಕಿಸ್ತಾನದಲ್ಲಿ ಹತ್ರ ಇದೆ. ಇನ್ನೊಂದು 20% ಕಂಪ್ಲೀಟ್ ಚೈನಾದ ಹತ್ರ ಇದೆ. ಇನ್ನು ಉಳಿದಂಥ ಜಾಗ ನಮ್ಮ ಹತ್ರ ಒಂದು 40 to 50% ನಮ್ಮ ಹತ್ರ ಉಳ್ಕೊಂಡಿದೆ ಅಷ್ಟೇ. ತೋರ್ಸೋಕ್ಕೆ ಮಾತ್ರ ಮ್ಯಾಪ್ ತೋರಿಸ್ತಾ ಇದ್ದೀವಿ. ಅದು ಆಲ್ರೆಡಿ ಅವ್ರ ವರ್ಷದಲ್ಲಿದೆ. ಯಾವಾಗ ಆಗಿದ್ದು ಇದು ಇಂಡೋ ಪಾಕ್ ಡಿವೈಡ್ ಆದಾಗಲೇ. ಅದ್ರ ಬಗ್ಗೆ ಸ್ಟೋರಿ ಹೇಳೋಣ. ಈ ಒಂದು ಹೈವೇನ ಕಟ್ ಮಾಡಿಬಿಟ್ರೆ ಅದೆಲ್ಲ ವಶಪಡಿಸ್ಕೊಡು ಅಂತೇಳಿ ಅವ್ರು ಪ್ಲ್ಯಾನ್ ಮಾಡಿದ್ರು. ಆ ಪ್ಲ್ಯಾನ್ ಮಾಡಿದಾಗ ಅದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸೈನಿಕರು ಏನು ಮಾಡಿದ್ರು, ಇದರಲ್ಲಿ ಗಡ್ವಾಲ್ ಆಯಿತು, ಗೋರ್ಖಾ ಆಯಿತು, ಈ ಥರ ಕೆಲವೊಂದು ನಮ್ಮ ಇಂಪಾರ್ಟೆಂಟ್ ಜಾಕಲೈ, ಈ 3 ಬಟಾಲಿಯನ್ ಒಂದು ಬ್ರಿಗೇಡ್ ಸೇರಿಕೊಂಡು ಪ್ಲ್ಯಾನ್ ಮಾಡ್ತು. ಈಗ ಅದ್ರ ಮಾಡಿ ಇದನ್ನು ವಶಪಡಿಸ್ಬೇಕು ಅಂತೇಳಿ. ವಶಪಡಿಸ್ಬೇಕು ಅಂತಂದಾಗ ವಾಜಪೇಯಿ ಅವರು ಅದಕ್ಕೆ ನಿರ್ಧಾರ ತಗೊಂಡ್ರು, ಅದು ಮಾಡಬೇಕು ಅಂತೇಳಿ. ಅದು ನಮ್ಮ ಸೈನಿಕರ ಮನಸ್ಥಿತಿ ಹೆಂಗಿತ್ತಂದ್ರೆ ನಿಜವಲ್ಲೂ ಕೂಡ ಆ ಸಮಯದಲ್ಲಿ ಡೈರೆಕ್ಟಾಗಿ ನಾವು ಲಾವರ್ ಮೇಲೆ ಅಟ್ಯಾಕ್ ಮಾಡ್ಬೋಣ ಅಷ್ಟು ಕೋಪ ಇತ್ತು ಅವ್ರಿಗೆ. ನಾವಿಷ್ಟು ಶಾಂತಿಯುತವಾಗಿ ನಾವು ನಡ್ಕೊಳ್ತೀವಿ. ನಮ್ಮ ಸೈನಿಕರುಗಳಲ್ಲಿ ಯಾವ ಥರ ಮನಸ್ಥಿತಿ ನೀವು ಹೇಳ್ದಂಗೆ, ಇವತ್ತು ನೀವು ಬರೀ ಹಾಲು ಕೊಟ್ಟರೆ ಅದನ್ನು ನಾನು ಕೀರ್ ಮಾಡಿಕೊಡ್ತೀನಿ ನಿನಗೆ ಏನೋ ಮನಸ್ಥಿತಿ. ನೀವು ಬರೀ ಹಾಲು ಕೊಡು, ಅದನ್ನು ಕೀರ್ ಮಾಡಿ ನೀಟಾಗಿ ರೆಡಿ ಮಾಡಿಕೊಡ್ತೀನಿ ತಿನ್ನೋಕ್ಕೆ ಅಂತ. ಈ ಥರ ನಮ್ಮ ಸೈನಿಕರುಗಳು. ಆದರೆ ಅವರು ನೀನು ಹಾಲು ಕೊಟ್ಟರೆ ವಿಷ ಕೊಡ್ತೀನಿ ಅನ್ನೋ ಒಂದು ವಿಚಾರ ಅವ್ರ ಮನಸ್ಸಲ್ಲಿ ಇರೋಂಥದ್ದು. ಇದು ಭಾಳ ಬೇಜಾರಾಗ್ಬಿಡ್ತು. ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ಇವ್ರಿಗೆ ಏನೋ ಹಳೆದೆಲ್ಲ ಮರ್ತ್ಬಿಟ್ಟು ಇವಾಗ ಥರ ಬಾಯಿ ಥರ ಚೆನ್ನಾಗಿರೋಣ. ಯಾಕೆ ನಾವೆಲ್ಲ ಒಂದೇ ಅಲ್ವಾ. ಹಾಗೆ ಹಿಂದೂಸ್ತಾನ ಎಲ್ಲ ಒಂಟಿಗೆ ಇದ್ವಿ. ಅವಾಗೇನೋ ಒಂದು ಬ್ರಿಟಿಷರ ಕುತಂತ್ರದಿಂದ ಬೇರೆ ಆಗಿದ್ದೀವಿ. ಇವತ್ತು ಬೇರೆ ಆಗಿರೋದು ಮತ್ತೆ ಅದನ್ನು ಬೆಳೆಸ್ಕೊಂಡು ಹೋಗೋದು ಬೇಡ ಅನ್ನೋ ಉದ್ದೇಶದಿಂದ ವಾಜಪೇಯಿ ಅವರು ಈ ಥರ ಪ್ಲ್ಯಾನ್ ಮಾಡಿದ್ರು. ಆದರೆ ಮಿಸ್ಯೂಸ್ ಮಾಡ್ಕೊಂಡಾಗ ಇದೆಲ್ಲ ಆದಾಗ ನಮ್ಮ ಸೈನಿಕರಿಗೆ ಯಾವ ಥರ ಇಷ್ಟು ಕೋಪ ಬಂತು ಅಂದರೆ, ಲಾವರ್ ಮೇಲೆ ಅಟ್ಯಾಕ್ ಮಾಡೋಣ, ಪಾಕಿಸ್ತಾನ ಕ್ಲೋಸ್ ಮಾಡೋಣ, ಈ ಮನಸ್ಥಿತಿ ಬಂದಿತ್ತು. ಬಟ್ ವಾಜಪೇಯಿ ಅವರು ಅದನ್ನು ಒಪ್ಕೊಳ್ಳಿಲ್ಲ. ಬೇಡ, ಇನ್ನೂ ಅವಕಾಶ ಕೊಡೋಣ, ಖಂಡಿತವಾಗ್ಲೂ ಕೂಡ ನಮಗೆ ನಷ್ಟ ಇದೆ, ನಷ್ಟ ನಾವು ವಾಪಸ್ ಪಡ್ಕೊಳ್ಳಿ ಅಷ್ಟೇ, ಅಷ್ಟು ಮಾತ್ರ ಮಾಡಿ. ಬಾರ್ಡ್ರ್ ಯಾರು ಕ್ರಾಸ್ ಮಾಡೋಂಗಿಲ್ಲ ಅಂತೇಳಿ ಬಾರ್ಡ್ರ್ ಕ್ರಾಸ್ ಮಾಡೋಕೆ ಕೊಡಲಿಲ್ಲ ಅವಾಗ ಡೈರೆಕ್ಟಾಗಿ. ಅದನ್ನು ಏನು ಮಾಡಬೇಕು ಅದನ್ನು ಆ್ಯಕ್ಷನ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರು. ಏನು ಜೂನಲ್ಲಿ ಶುರುವಾಯಿತು, ಈ ವಾರ ಜುಲೈ 14ಕ್ಕೆ ಮುಗಿದೋಗ್ತು. ಆ ಟೈಮಲ್ಲಿ ನಾವೆಲ್ಲ ಕಾರ್ಗಿಲ್ ಬಗ್ಗೆ ನೋಡಿದ್ರೆ ಎಲ್ಲ ಬರ್ತಾನೆ ಇರ್ತವೆ ಅವೆಲ್ಲ. ಯಾಕೆಂದರೆ ಪೂರ್ತಿ ಇಷ್ಟೇ ಬಂದಿದೆ ಅದರಲ್ಲಿ. ವಿಕ್ರಮ್ ಬಾತ್ರಾ ಆಗಿರ್ಬೋದು, ನಮ್ಮ ಸಂಜಯ್ ಕುಮಾರ್ ಸರ್ ಆಗಿರ್ಬೋದು, ಯೋಗೇಂದ್ರ ಸಿಂಗ್ ಯಾದವ್ ಆಗಿರ್ಬೋದು, ಪಾಂಡೇಜಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಹಳಷ್ಟು ಅವರಿಂದಲೇ ಭಾಳಷ್ಟು ಸೈನಿಕರುಗಳು 523 ಸೈನಿಕರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ 1300ಕ್ಕೂ ಹೆಚ್ಚು ಗಾಯಾಳುಗಳಾಗಿದ್ದಾರೆ. ಇಂಥ ಒಂದು ಸನ್ನಿವೇಶನ ಎದುರಿಸುವಂಥ ಪರಿಸ್ಥಿತಿ ಬಂತು. ಕೆಳಗಡೆ ಅಂತ ಇರೋಂಥ ವ್ಯಕ್ತಿ ಮೇಲ್ಗಡೆ ಹತ್ತುತ್ತಾನೆ ಅಷ್ಟು ಬೆಟ್ಟದನ್ನು. ಅದೇನು ಕಡಿಮೆ ಬೆಟ್ಟ ಅಲ್ಲ, ಅದೇನು ಒಂದು ಮನೆ 2 ಮನೆ ಅಲ್ಲ. 100 ಮೀಟ್ರ್ಗಳು ಹತ್ತಬೇಕು. ಹತ್ತಿ ಆ ಪಾಕಿಸ್ತಾನದವ್ರನ್ನ ಹೊಡೆದು ಉಳಿಸಿ ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಮತ್ತೆ ಅದನ್ನು ವಶಪಡಿಸ್ಕೊಳ್ತೀವಿ ಅಂತಾರೆ. ಸೈನಿಕರಿಗೆ ಗೊತ್ತು, ನಿಮಗೆ ಅರ್ಥ ಮಾಡ್ಕೊಂಡು ಮನಸ್ಥಿತಿ ಹೆಂಗಿದೆ ಅಂತೇಳಿ. ಅವ್ನಿಗೆ ಗೊತ್ತು ಮುಂದೆ ಗುಂಡು ಬೀಳ್ತಿದೆ, ಮುಂದೆ ಸಾಯಿಸ್ತಾರೆ ಗೊತ್ತು.
ಹೋರಾಡ್ತಿದ್ದಾನೆ. ನೋಡಿ ಅಲ್ಲಿ ಈಗ ನಮ್ಮ ಯೋಗೇಂದ್ರ ಸಿಂಗ್ ಯಾದವ್ ಅವರು, ನೀವು ಇದ್ರನ್ನ ಒಂದು ಋತಿಕ್ ರೋಷನ್ ಒಂದು ಮೂವಿ ನೋಡಿರ್ಬೋದು, ಅದು ಈ ಕಾರ್ಗಿಲ್ ನೋಡಿಕೊಂಡೆ ಅವ್ರು ಮೂವಿ ಮಾಡ್ರಂತು. ಓಕೆ, ಅದರಲ್ಲಿ ಏನಾಗುತ್ತೆ, ಅವರು ಸೊ ಒಂದು ಆ್ಯಕ್ಷನ್ ತೋರಿಸ್ತಾನೆ. ಸೊ ಜಂಪ್ ಮಾಡೋದು ಇಲ್ಲಿಂದ ಇಲ್ಲಿಗೆ, ಇದನ್ನು ಅವರು ಪ್ರಾಕ್ಟಿಕಲ್ ಮಾಡಿರೋಂಥ ವ್ಯಕ್ತಿ ಅವರು. ಅದರಲ್ಲಿ ಮೇಲ್ಗಡೆಯಿಂದ ಗ್ರೆನೇಡ್ ಹಾಕ್ತಾರೆ, ಗ್ರೆನೇಡ್ ಹಾಕಿ ಸುಮಾರು ನಮ್ಮ ಸೈನಿಕರು ಸತ್ತೋಗ್ಬಿಡ್ತಾರೆ. ಆದರೆ ಒಬ್ಬ ವ್ಯಕ್ತಿ ಒಪ್ಪಲ್ಲ, ಅವನು ಗುಂಡೆಡ್ ಬಿದ್ದಿದ್ರು ಕೂಡ ಹತ್ಕೊಂಡು ಹೋಗ್ತಾನೆ, ಕ್ಲೈಮ್ ಮಾಡ್ಕೊಂಡು ಹೋಗ್ತಾನೆ ಮೇಲ್ಗಡೆ. ಕ್ಲೈಮ್ ಮಾಡ್ಕೊಂಡು ಹೋಗಿ ಗ್ರೆನೇಡ್ ಹಾಕಿ ಅಲ್ಲಿರುವಂಥ ಶತ್ರುಗಳನ್ನ ಹೊಡೆದಾಕ್ತಾನೆ. ಆಮೇಲೆ ಎಲ್ಲ ಟೀಮ್ ಮೇಲ್ಗಡೆ ಬರುತ್ತೆ. ಎಲ್ಲರ ಒಂದು ತ್ಯಾಗ ನೋಡಿ, ಅದ್ರ ಜೀವಂತ ಉಳಿತಾರೆ. ಸುಮಾರು 16 ಗುಂಡೆಡ್ ಬಿದ್ದಿದ್ರು ಕೂಡ ಆ ವ್ಯಕ್ತಿ ಜೀವಂತವಾಗಿದ್ದಾರೆ. ಈಗಲೇ ಇವತ್ತು ಪರಮವೀರ ಚಕ್ರ ಪಡ್ಕೊಂಡಿದ್ದಾರೆ. ಸಂಜಯ್ ಕುಮಾರ್ ಒಬ್ಬ ಪರಮವೀರ ಚಕ್ರ ಪಡ್ಕೊಂಡಿದ್ದಾರೆ. ಇಬ್ಬರು ನಮ್ಮ ಮುಖ್ಯವಾದಂಥ ನಮ್ಮ ವಿಕ್ರಮ್ ಪಾತ್ರ ಶೇಷ ಅಂತೇಳಿ ಮೂವಿ ಬಂದಿದೆ, ಆ ವ್ಯಕ್ತಿ ಮರಣ ಹೊಂದ್ತಾರೆ, ಹುತಾತ್ಮರಾಗ್ತಾರೆ. ನಮ್ಮ ಪಾಂಡೆ ಅವರು ಕೂಡ, ಮನೋಜ್ ಪಾಂಡೆ ಅವರು ಕೂಡ ಹುತಾತ್ಮರಾಗ್ತಾರೆ. ಸೊ ಇವರು ಹುತಾತ್ಮರಾಗಿ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಟ್ಟಂಥ ವ್ಯಕ್ತಿ ನಿಜವಾಗ್ಲೂ. ಸಾಕಷ್ಟು ಜನರ ತ್ಯಾಗ ಬಲಿದಾನ ನಮ್ಮ ದೇಶವನ್ನು ಎಷ್ಟು ಸದೃಢ ಮಾಡಿದೆ ಅಂತ ಹೇಳಿ. ಅದೇ ಈ ಕಾರ್ಗಿಲ್ಲೇ ಒಂದು ಉದಾಹರಣೆ. ನಮ್ಮ ಸೈನಿಕರುಗಳಿಗೆ ಏನು ತಾಕತ್ತು ಅಂತೇಳಿ, ಸೈನಿಕರು ಯಾವಾಗಲೂ ಕೂಡ ಇಂಜರಿ ಅಲ್ಲ, ಯಾವಾಗಲೂ ಕೂಡ ಹೇಳ್ತೀವಲ್ಲ, ಇದು ಬಿಡಿ 1971 ವಾರಲ್ಲಿ ಹೇಳ್ಬೇಕು ಅಂದರೆ ಇಷ್ಟು ನಮಗೆ ಬಂದಂಥದ್ದು. ಶತ್ರುಗಳು ಹೊಡೆದಾಡಕ್ಕೆ ಬಂದಾಗ, ಯುದ್ಧ ಮಾಡೋಕ್ಕೆ ಬಂದಾಗ ಒಬ್ಬ ಸೈನಿಕರು ಹೇಳ್ಕೊಳ್ತಾನೆ, ಸರ್ ನನಗೆ ಫ್ಯಾಮಿಲಿ ಹಿಂದಿನ ಹೇಳ್ತಾರೆ, ಸೊ ಮೇರಾ ಬಚ್ಚೆ ಹೇ, ಬೀವಿ ಹೇ, ಮೇರಾ ಕುಟುಂಬ ಪರಿವಾರ ಹೇ, ಮುಜಿ ಮತ್ ಮಾರು ಅಂತ ಹೇಳ್ತಾರೆ. ಮತ್ ಮಾರು, ನನ್ನ ಸಾಯಿಸಬೇಡಿ ಅಂತ ಹೇಳ್ತಾರೆ. ನಮ್ಮ ಸೈನಿಕರು ಎಷ್ಟು ಉದಾಹರಣೆ ಅನ್ಸಂತಂದರೆ ಬಿಟ್ಬಿಡ್ತಾನೆ ಬೇಡ ಅಂತ. ಆದರೆ ಅವನು ನಮ್ಮ ಸೈನಿಕರು ಅದು ಹೇಳ್ಕೊಳ್ಳೋದಿಲ್ಲ ಬಿಡಿ, ನನಗೆ ಫ್ಯಾಮಿಲಿ ಕುಟುಂಬ ಹೇಳ್ಕೊಳ್ಳೋಕೆ ನಾವು ಹೋಗಿರೋದೇ ಯುದ್ಧ. ಸೈನಿಕರ ಮೊದಲ ಆದ್ಯತೆ ನನ್ನ ಧರ್ಮ ಏನು, ಕ್ಷತ್ರಿಯ ಧರ್ಮ. ನಾನು ಹೋರಾಡಬೇಕಷ್ಟೇ. ನನಗೇನು ಕೊಟ್ಟಿದ್ದಾನೆ, ನಾನು ದೇಶ ಉಳಿಸ್ಕೋಬೇಕು. ನನ್ನ ಮಣ್ಣಿನ ವಿರುದ್ಧ, ನನ್ನ ದೇಶದ ವಿರುದ್ಧ ಏನೋ ನಡ್ಕೊಂಡ್ರೆ ಅದಕ್ಕೆ ನಾನು ಏನೂ ಕೂಡ ಕ್ಷಮಿಸಲ್ಲ. ಇದು ನಮ್ಮ ಧರ್ಮ. ಆದರೆ ಮಾನವೀಯತೆ ಧರ್ಮ ಅಲ್ಲೂ ತೋರಿಸ್ತಾನೆ. ಇದು ನಮ್ಮ ಸೈನಿಕರ ಗುಣ, ಒಳ್ಳೆ ಗುಣ. ಇಲ್ಲಿವರೆಗೂ ಕೂಡ ನಾವು ಕಾಲು ಕೇರ್ಕೊಂಡು ಯಾರೂ ಜಗಳ ಹೋಗಿಲ್ಲ. ಇಲ್ಲೂ ಎಷ್ಟೇ ತೆಗೆದು ಬಿಡ್ಬೋದು ನೀವು. ಹಾಗೆಯೇ 92,000 ಒಬ್ಬರಲ್ಲ ಇಬ್ಬರಲ್ಲ 92,000 ಪಾಕಿಸ್ತಾನ ಸೈನಿಕರನ್ನ ಸರೆಂಡರ್ ಮಾಡ್ಕೊಂಡಂಥದ್ದು ನಮ್ಮ ದೇಶ ಆವತ್ತು. ದೊಡ್ಡ ಅಚೀವ್ಮೆಂಟ್ ನಮ್ಮದು 1971ರಲ್ಲಿ. ಅದು ಸ್ವಲ್ಪ ಇಷ್ಟು ಹಿಂದೆ ಹೋಗ್ತೀವಿ ಅಂತಂದರೆ 1962, ಅದಕ್ಕಿಂತ ಮುಂಚೆ ಹೋಯ್ತು ಅಂದರೆ ಪಾಕಿಸ್ತಾನ ಕಾಶ್ಮೀರದ್ದು ಆದಂಥ ಗಲಾಟೆಗಳು ಇವು ಒಂದೊಂದು ಇಷ್ಟೇ ಹೋಗ್ತಾ ಹೋದ್ರೆ ನಿಜವಲ್ಲೂ ಕೂಡ ನಮ್ಮ ದೇಶ ಪುಣ್ಯ ದೇಶ ಅಂತ ಹೇಳ್ಬೋದು. ಪುಣ್ಯ ದೇಶ ಇದು ಕೂಡ. ಈ 1947ಲಿ ನಮಗೆ ಸ್ವತಂತ್ರ ಸಿಗುತ್ತೆ, ಪಾಕಿಸ್ತಾನ ಇಂಡಿಯಾ ವಿಭಜನೆ ಆಗ್ತದೆ, ಕಾಶ್ಮೀರ ಕಂಡುಬೀಳುತ್ತೆ. ಕಾಶ್ಮೀರದಿಂದ ಹರಿ ಸಿಂಗ್ ಮಹಾರಾಜ ಅವರು ಆ ಕಾಶ್ಮೀರನ ರಾಜರ ಅಂಟಲ್ಲೇ ಇದ್ದಂಥದ್ದು. ಇನ್ನೂ ಕೂಡ ನಾವು ಅದನ್ನು ವಶಪಡಿಸಿ, ಯಾಕೆಂದರೆ ಹಿಂದೂಗಳ ರಾಜ್ಯ ಅದು. ಹರಿ ಸಿಂಗ್ ಮಹಾರಾಜ ಅವರು ಪಂಡಿತರೇ ಪೂರ್ತಿ ಇದ್ದಂಥದ್ದು. ಆ ಪಂಡಿತ ಇದ್ರ ಕಾರಣ ಮನಸ್ಸು ಎಲ್ರಿಗೂ ಅನಿಸಿದೆ ಅಂದ್ರೆ ಇದು ಹಿಂದೂ ರಾಜ್ಯ. ಯಾಕಂದರೆ ಇವರು ಪಾಕಿಸ್ತಾನದ ಎಲ್ಲ ಮುಸಲ್ಮಾನಗಳು ಮಾತ್ರ ಕಡೆ ಹೋಗೋದಂಥದ್ದು. ಈ ಮನಸ್ಥಿತಿ ಏನಿತ್ತು, ಇದು ಯಾವಾಗಲೂ ನಮ್ಮದೇ ಅಂತ ಅಂದ್ಕೊಂಡಿದ್ವಿ. ಆದರೆ ಅವ್ರಿಗೆ ಕಂಡುಬಿತ್ತು ಕಾಶ್ಮೀರದ ಮೇಲೆ. ಯಾಕೆಂದರೆ ಕಾಶ್ಮೀರನ ನಮ್ಮ ಬ್ರಿಟಿಷರು ಕೂಡ ಆಡಳಿತ ಮಾಡಿರಲಿಲ್ಲ. ಅದು ಕೋಲ್ಡೆಸ್ಟ್ ಏರಿಯಾ, ಅಲ್ಲಿಗೆಲ್ಲ ಜರ್ನಿ ಎಲ್ಲ ಕಷ್ಟ ಆಗುತ್ತೆ, ಅಲ್ಲಿನಂತ ಸಿಗೋದಿಲ್ಲ ಅಂತೇಳಿ ಯಾರು ಜಸ್ಟ್ ಒಂದು ಪಿಕ್ನಿಕ್ ಟೈಪಲ್ಲಿ ಅವ್ರು ಹೋಗಿ ಬರ್ತಾಯಿದ್ರು ಅಷ್ಟೇ. ಅವರು ಯಾರು ಬ್ರಿಟಿಷರು ಆ ಕ್ಷೇತ್ರನ ಯಾರು ಕೂಡ ವಶಪಡಿಸ್ಕೊಂಡಿಲ್ಲ. ಅದು ಆಜಾದಿ ಆಗಿತ್ತು, ಅವಾಗಲೂ ಕೂಡ ಅದು ಫ್ರೀ ಆಗಿತ್ತು. ಅದನ್ನು ವಶಪಡಿಸ್ಕೊಳ್ಳೋಕ್ಕೆ ನಮ್ಮ ಈ ಪಾಕಿಸ್ತಾನದವರು ಸಂಚು ಮಾಡಿದ್ರು. ಆಲ್ರೆಡಿ ಸುಮಾರು ಹೇಳಿದ್ರೆ POK ಎಲ್ಲ ವಶಪಡಿಸ್ಕೊಂಡಿದ್ರು. ಆವಾಗ ಹರಿ ಸಿಂಗ್ ಮಹಾರಾಜ ಅವರು ಬಂದು ನೆಹರೂಜಿಯನ್ನು ಕೇಳ್ಕೊಂಡಂಥದ್ದು, ಸ್ವಾಮಿ ಕಾಪಾಡಿ, ನಾವು ಅಂದ್ಕೊಂಡಿದ್ವಿ ನಮ್ಮ ಹತ್ರ ಯಾರು ಬರಲ್ಲ ಅಂದ್ಕೊಂಡಿದ್ವಿ, ಆದರೆ ಬ್ರಿಟಿಷರು ಬರಲಿಲ್ಲ, ನಮ್ಮ ಜನಗಳು ನಮ್ಮ ಹತ್ರ ಬರ್ತಾವ್ರೆ, ನಮ್ಗೆ ಎದುರಿಸ್ತವ್ರೆ, ಸಾಯಿಸ್ಬಿಡ್ತೀನಿ ಅಂತ ಹೇಳ್ತವ್ರೆ. ಆಲ್ರೆಡಿ ನಮ್ಮ ಪಂಡಿತರನ್ನ ಕನ್ವರ್ಟ್ ಆಗಿಲ್ಲ, ಸಾಯಿಸ್ತೀನಿ ಅಂತೇಳಿ ಕೆಲವು ಕನ್ವರ್ಟ್ ಆದ್ರನ್ನ ಬಿಟ್ಬಿಟ್ಟವ್ರೆ, ಯಾಕೆ ಕನ್ವರ್ಟ್ ಆಗಿಲ್ಲ ಸಾಯಿಸ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಆಗಿದೆ ಅಂದಾಗ ನೆಹರೂಜಿ ಅವರು ಆ ಟೈಮಲ್ಲಿ ಫಟ್ ಅಂದರೆ ಮಿಲಿಟ್ರಿನ ಅಲ್ಲಿಗೆ ಇಳಿಸ್ತು. ಅಲ್ಲಿ ತನಕ ಮಿಲಿಟ್ರಿ ಇರಲಿಲ್ಲ. ಅಲ್ಲಿಗೆ ಹೋಗಿ ಎಲ್ಲೆಲ್ಲಿ ಬಾರ್ಡರ್ ನಿಂತ್ಕೊಂತ ಅದೇ ಬಾರ್ಡರ್ ಆಗೋಯ್ತು. ಆವಾಗ ಅದನ್ನು LOC ಅಂತ ಕರೆದ್ವಿ, ಲೈನ್ ಆಫ್ ಕಂಟ್ರೋಲ್ ಅಂತೇಳಿ. ಇನ್ನು ಕೊನೆಯದಾಗಿ ಸರ್, ಈಗ ಸೇನೆಯನ್ನು ಸೇರುವಂಥವ್ರಿಗೆ ನಿಮ್ಮ ಸಂದೇಶ ಏನು ಅಂತ? ನೋಡಿ, ದೇಶವನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು, ನಾವು ಕಾಪಾಡ್ಕೊಂಡು ಹೋಗಬೇಕು ಅಂತಂದರೆ, ಸೊ ಏನು ಇಲ್ಲಿವರೆಗೂ ಕೂಡ ನಮ್ಮ ದೇಶನ ಸ್ವತಂತ್ರ ಕೊಡಿಸಿದ್ದಾರೆ, ಅದು ಬಹಳ ಮುಖ್ಯನೇ. ಅವರಿಂದ ನಮ್ಮ ದೇವರುಗಳು ಅವರೆಲ್ಲ. ಹಾಗೆಯೇ ಈ ಒಂದು ದೇಶವನ್ನು ಕಾಪಾಡ್ಕೊಂಡು ಹೋಗೋದು ಕೆಲಸ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ಕೆಲಸ. ಅದು ನೋಡಿ, ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ಯಾರು ಕೂಡ ಜೀವಂತವಾಗಿಲ್ಲ, ಎಲ್ಲರೂ ಕೂಡ ಸತ್ತೋಗ್ತಾರೆ. ಆದರೆ ದೇಶವನ್ನು ನಮ್ಮ ಋಣ ತೀರಿಸಲಿಕ್ಕೋಸ್ಕರನಾದರೂ ನಾವು ಸೇವೆ ಮಾಡಬೇಕಿದೆ. ಸೈನಿಕರೇ ಆಗಬೇಕು ಅಂತಂದರೆ ನಿಸ್ವಾರ್ಥವಾಗಿರಬೇಕು. ಕಡಿಮೆ ವಯಸ್ಸಲ್ಲಿ ಹೋಗಿ ಕಡಿಮೆ ವಯಸ್ಸಲ್ಲಿ ವಾಪಸ್ ಬರ್ಬೋದು. ಅಲ್ಲಿರುವಂಥ ವ್ಯವಸ್ಥೆಗಳಲ್ಲಿ ನಾವು ಕೂಡ ಅದನ್ನು ಅನುಭವಿಸ್ಬೋದು. ಹಲವಾರು ರಾಜ್ಯಗಳಿಂದ ಬರುವಂಥ ಸೈನಿಕರ ಜೊತೆಗೆ ಇರುವಂಥ ಅವಕಾಶಗಳು ಸಿಗ್ತದೆ. ಸೇನೆಗೆ ಹೋಗ್ತೀವಿ ಅಂದರೆ ಯಾವುದೇ ರೀತಿ ಧರ್ಮ ಜಾತಿಗಳು ಭೇದ ಭಾವಗಳೇ ಬರೋದಿಲ್ಲ, ಎಲ್ಲ ಒಟ್ಟಿಗೆ ಇರ್ತೀವಿ. ನಾವು ಎಲ್ಲ ಒಟ್ಟಿಗೆ ಇರೋಂಥದ್ದು. ಅಲ್ಲಿ ಸರ್ವಧರ್ಮ ಸ್ಥಳ ಅಂತ ಮಾಡ್ತೀವಿ ನಾವು. ಹಿಂದೂಗಳು ಪೂಜೆ ಮಾಡ್ತೀವಿ, ಮುಸ್ಲಿಮರು ಅವ್ರನ್ನ ಕುರಾನ್ ಇಟ್ಕೊಂಡು ಪೂಜೆ ಮಾಡ್ತಾರೆ, ನಮ್ಮ ಕ್ರಿಶ್ಚಿಯನ್ಸರು ಬೈಬಲ್ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಮಗೆ ಏನು ಭೇದ ಭಾವ ಇಲ್ಲ, ಒಟ್ಟಿಗೆ ಇರ್ತೀವಿ. ಅವ್ರು ಒಬ್ಬಕ್ಕೆ ನಾವು ಹೋಗ್ತೀವಿ, ನಮ್ಮೊಬ್ಬ ಅವ್ರು ಬರ್ತಾರೆ, ಎಲ್ಲ ಉತ್ತಮ ಆಚರಣೆ ಮಾಡ್ತೀವಿ. ನಮ್ಮ ಯುವ ಪೀಳಿಗೆಯಲ್ಲಿ ನಮ್ಮ ಪೋಷಕರಲ್ಲಿ ಹೇಳ್ಕೊಳ್ಳೋದಷ್ಟೇ, ಮೊದಲು ನಮ್ಮ ದೇಶ ಅಂತಿರಲಿ,
ಇಲ್ಲಿವರೆಗೂ ಸ್ವಾತಂತ್ರ್ಯ ಪಡ್ಕೊಂಡ್ರೆ ದೊಡ್ಡ ವಿಷಯ ಅಲ್ಲ, ಸ್ವಾತಂತ್ರ್ಯ ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲ ಕರ್ತವ್ಯ. ಅದರಿಂದಾಗಿ ಪ್ರತಿಯೊಬ್ಬರು ಕೂಡ ಸೊ ನಮ್ಮ ಯುವ ಪೀಳಿಗೆಗೆ, ಯುವ ಮಕ್ಕಳುಗಳಿಗೆ ಮೊದಲು ಶಿಸ್ತಿನ ಸಿಪಾಯಿ ಆಗಿರಬೇಕು ಅಂತಂದರೆ ಸೊ ಮೊದಲು ಅವ್ರಿಗೆ ಸೇನೆ ಕಳಿಸ್ಕೊಡಿ. ಸೇನೆಗೆ ಹೋದಂಥ ಒಬ್ಬ ಸೈನಿಕ ಅಕಸ್ಮಾತ್ ಅದರಲ್ಲಿ ಹುತಾತ್ಮರಾಯ್ತು ಅಂದರೆ ದೇಶಕ್ಕೆ ಗೊತ್ತಾಗುತ್ತೆ. ಅದರಿಂದಾಗೆಲ್ಲ ಭಯಪಡ್ತಿದ್ದಾರೆ. ಆದರೆ ಅಕ್ಕಪಕ್ಕದಲ್ಲಿ ಸಾಯುವಂಥವ್ರು ಕಾಣಿಸ್ತಿಲ್ಲ ಅವ್ರಿಗೆ. ಸೊ ರೇಷಿಯೋ ಚೆಕ್ ಮಾಡಿದಾಗ 10,000 ಒಬ್ಬ ಸೈನಿಕ ಯಾರೋ ಒಬ್ಬ ಹುತಾತ್ಮಾಗಿರ್ತಾನೆ. 10,000 ಲಕ್ಷಕ್ಕೆ ಅಂದ್ಕೊಳ್ಳಿ, ಲಕ್ಷಕ್ಕೆ ಯಾರೋ ಒಬ್ಬ ಸೈನಿಕ ಹುತಾತ್ಮಾಗಿರ್ತಾನೆ. ಆದರೆ 99,099 ಜನ ಸತ್ತಿರ್ತಾರಲ್ಲ, ಅದೆಲ್ಲೂ ಹೈಲೈಟ್ ಆಗಲ್ಲ. ಆ ಸೈನಿಕ ಮಾತ್ರ ಸತ್ತಿರ್ತಾರಲ್ಲ, ಅದಕ್ಕೆ ಮಾತ್ರ ಮನಸ್ಸಿಗೆ ಅನಿಸೋದು ಅಯ್ಯೋ ಸತ್ತೋಗ್ಬಿಡ್ತಾರಲ್ಲ ಅಂತೇಳಿ. ಸೊ ನಮ್ಮ ಮಕ್ಕಳುಗಳು ಬಲಿಷ್ಠವಾಗಿರಬೇಕು, ಮಾನಸಿಕ ಶಕ್ತಿ ಹೆಚ್ಚಿಸ್ಕೊಬೇಕು, ಆರೋಗ್ಯವಾಗಿರಬೇಕು, ದೇಶದ ಸತ್ಪರಿಚಯ ಆಗಬೇಕು ಅಂದರೆ ಮೊದಲು ಸೇನೆಗೆ ಹೋಗಬೇಕು. ಸೇನೆಗೆ ಹೋಗೋದು 4 ವರ್ಷ ಆದರೂ ಸೇವೆ ಮಾಡ್ಕೊಂಡು ಬರಬೇಕು ಅನ್ನೋದು ನನ್ನ ವಿಚಾರ. ನೋಡಿದ್ರಲ್ಲ ವೀಕ್ಷಕರೇ, ದೇಶಕ್ಕಾಗಿ ತಮ್ಮ ಪ್ರಾಣದ ಹಂಗನ್ನ ತೊರೆದಂತಹ ಶ್ರೀಧರ್ ಸರ್ ಯಾವೆಲ್ಲ ಸೇವೆಯನ್ನ ಸಲ್ಲಿಸಿದ್ದಾರೆ, ಇವರಿಗೆ ಯಾವೆಲ್ಲ ಸ್ಫೂರ್ತಿಯನ್ನ ತುಂಬಿದ್ರು ಅಂತ ಸರ್ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇಂಥದ್ದೇ ಮತ್ತೊಬ್ಬ ಅಚೀವರ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜ್ಯಧರ್ಮ ಟಿವಿ.